with the class. Welcome to Karnataka Academy's YouTube channel. I am Devaki. So, ತುಂಬಾ ದಿನದಿಂದ ನೀವೆಲ್ಲರೂ ಕೇಳ್ತಾ ಇದ್ರಿ ಕರ್ನಾಟಕ ಅಕಾಡೆಮಿ ಆ್ಯಪ್ ಅಲ್ಲಿ ಯಾವಾಗ ಕ್ಲಾಸ್ಗಳು ಶುರುವಾಗುತ್ತೆ, ಯಾವಾಗಿಂದ ರೆಗ್ಯುಲರ್ ಕ್ಲಾಸ್ಗಳು ಶುರುವಾಗುತ್ತೆ ಅಂತ ನಿಮ್ಮ ವೇಟಿಂಗ್ ಇವತ್ತಿಗೆ ಮುಗಿದಿದೆ. ಇವತ್ತು 6 ಗಂಟೆಯಿಂದ ಕರ್ನಾಟಕ ಅಕಾಡೆಮಿ ಆ್ಯಪ್ ಅಲ್ಲಿ ಎಲ್ಲ ಕ್ಲಾಸ್ಗಳು ಶುರುವಾಗ್ತಾ ಇದೆ. ಇವತ್ತು 6ರಿಂದ 7 ಗಂಟೆ ತನಕ ಸೈಕಾಲಜಿ ಕ್ಲಾಸ್ಗಳು ನಡೆಯುತ್ತೆ, ಮುದ್ದಾನಿ ಸರ್ ತಗೋತಾರೆ. 7:30ರಿಂದ 8:30 ಕನ್ನಡ ಕ್ಲಾಸ್ ನಡೆಯುತ್ತೆ. 8:30ರಿಂದ 9:30 ಸೈನ್ಸ್ ಕ್ಲಾಸು. 9:30ರಿಂದ 10:30 ಸೋಷಿಯಲ್ ಸೈನ್ಸ್ ಕ್ಲಾಸ್ಗಳು ನಡೆಯುತ್ತೆ. ಹೀಗೆ ತುಂಬ ದಿನಗಳಿಂದ ನೀವು ಕೇಳ್ತಾ ಇದ್ದೀರಿ ಯಾವಾಗಿಂದ ಕ್ಲಾಸ್ ಶುರುವಾಗುತ್ತೆ ಅಂತ. ನಿಮ್ಮ ಭೇಟಿ ಇವತ್ತಿಗೆ ಮುಗಿದಿದೆ. ಕರ್ನಾಟಕ ಅಕಾಡೆಮಿ ಆ್ಯಪಲ್ಲಿ ಇವತ್ತಿಂದ ಎಲ್ಲ ಪ್ಲಸ್ ಕ್ಲಾಸ್ಗಳು ಶುರುವಾಗುತ್ತೆ, ರೆಗ್ಯುಲರ್ ಆಗಿ ನಡೆಯುತ್ತೆ ಇವತ್ತಿಂದ. ಸೊ ಎಲ್ಲರೂ ಪ್ಲಸ್ ಕ್ಲಾಸಿಗೆ ಜಾಯ್ನ್ ಆಗಿ ಎಲ್ಲ ಸಬ್ಜೆಕ್ಟ್ ಕ್ಲಾಸ್ಗಳನ್ನು ಅಟೆಂಡ್ ಮಾಡಿ. ಓಕೆ, ಸೊ ಇವತ್ತಿನ ಕ್ಲಾಸಲ್ಲಿ ನಾನು ಮೆಥಡಾಲಜಿ 2015 HSTR ಅಲ್ಲಿ ಬಂದಂತಹ ಕೆಲವು ಮೆಥಡಾಲಜಿ ಕ್ವೆಶ್ಚನ್ಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಫ್ಯೂ ಕ್ವೆಶ್ಚನ್ಸ್ ವಿ ಆಲ್ರೆಡಿ ಡಿಸ್ಕಸ್, ಕೆಲವು ಕ್ವೆಶ್ಚನ್ಸ್ ಲಾಸ್ಟ್ ಯೂಟ್ಯೂಬ್ ಸೆಷನ್ ಅಲ್ಲೇ ಡಿಸ್ಕಸ್ ಮಾಡಿದ್ದೆ. ಇನ್ನೊಂದಷ್ಟು ಕ್ವೆಶ್ಚನ್ ಈ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಪ್ಯೂರ್ಲಿ ಮೆಥಡಾಲಜಿ ಕ್ವೆಶ್ಚನ್ಸ್ ಮಾತ್ರ ನಾನು ಇವತ್ತು ಮೆಥಡಾಲಜಿ ಪೆಡಗಾಗಿ ಕ್ವೆಶ್ಚನ್ಸ್ ಮಾತ್ರ ನಾನು ಇವತ್ತು ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಆರ್ ಯು ರೆಡಿ? ಆಮ್ ಐ ಆಡಿಬಲ್ ಟು ಯು, ರೈಟ್? ಆಡಿಬಲ್ ಆರ್ ನಾಟ್? If there is any issue, please let me know. ಕೇಳಿಸ್ತಾ ಇದೆಯಲ್ಲ? ಮಾತಾಡ್ತಾ ಕೇಳಿಸ್ತಾ ಇದೆ ಅಂತ ಅನ್ಕೋತೀನಿ. ಆಡಿಬಲ್ ಕೂಡ ಇದೆ ಅನ್ಕೋತೀನಿ. So, the question number 80 is, we discussed the previous question before. 80ಕ್ಕಿಂತ ಹಿಂದಿನ ಕ್ವೆಶ್ಚನ್ ಮೊದಲೇ ನಾವು ಡಿಸ್ಕಸ್ ಮಾಡಿದ್ವಿ. 80th ಕ್ವೆಶ್ಚನ್ ಇವತ್ತು ಮುಂದಕ್ಕೆ ಹೋಗ್ತಾ ಇದ್ವಿ. ದ ಆಕ್ಟಿವಿಟಿ ಟೆಕ್ನಿಕ್ ಈಸ್, ವಾಟ್ ಡು ಯು ಮೀನ್ ಬೈ ಆಕ್ಟಿವಿಟಿ ಟೆಕ್ನಿಕ್? ಆಕ್ಟಿವಿಟಿ ಟೆಕ್ನಿಕ್ ಅಂತ ಅಂದ್ರೆ ಏನು ಅಂತ ಇಲ್ಲಿ ನಿಮಗೆ ಕ್ವೆಶ್ಚನ್ ಕೇಳ್ತಾ ಇದ್ದಾರೆ. ಏನಿರ್ಬೋದು? ಕ್ಯಾನ್ ಯು ಗೆಸ್? ಆಕ್ಟಿವಿಟಿ ಟೆಕ್ನಿಕ್ ಅಂತ ಅಂದ್ರೆ ಕ್ಲಾಸ್ ಸೆಂಟರ್ಡ್, ಸಬ್ಜೆಕ್ಟ್ ಸೆಂಟರ್ಡ್, ಸ್ಟೂಡೆಂಟ್ ಸೆಂಟರ್ಡ್, ಟೀಚರ್ ಸೆಂಟರ್ಡ್. ಏನಿರ್ಬೋದು? ಆಕ್ಟಿವಿಟಿ ಅಂದ್ರೆ ಏನು ಅಂತ ಫಸ್ಟ್ ಯೋಚನೆ ಮಾಡಿ. Activity technique is also known as activity based learning. ಏನಂತ ಕರೀತೀವಿ activity technique ನ? activity based learning. activity ಚಟುವಟಿಕೆಗಳ ಮೂಲಕ ಕಲಿಯೋದು ಅಂತ ನಾವು activity technique ನ ಹೇಳ್ತೀವಿ. It is an approach which ensures the active involvement of students. ಯಾರ ಇನ್ವಾಲ್ವ್ಮೆಂಟ್ ಇಲ್ಲಿ ಜಾಸ್ತಿ ಇರುತ್ತೆ? ಟೀಚರ್ ಇನ್ವಾಲ್ವ್ಮೆಂಟ್ ಜಾಸ್ತಿ ಇರಲ್ಲ, ಪ್ರಿನ್ಸಿಪಲ್ ಇನ್ವಾಲ್ವ್ಮೆಂಟ್ ಜಾಸ್ತಿ ಇರಲ್ಲ. ಇಲ್ಲಿ ಯಾರ ಇನ್ವಾಲ್ವ್ಮೆಂಟ್ ಜಾಸ್ತಿ ಇರುತ್ತೆ ಅಂತಂದ್ರೆ ಸ್ಟೂಡೆಂಟ್ಸ್ ಇನ್ವಾಲ್ವ್ಮೆಂಟ್ ಜಾಸ್ತಿ ಇರುತ್ತೆ. ಫಾರ್ ಎಕ್ಸಾಂಪಲ್ ನೀವು ಕೇಳ್ಬೋದು, ಏನು ಎಕ್ಸಾಂಪಲ್ ಆಕ್ಟಿವಿಟಿ ಟೆಕ್ನಿಕ್ಗೆ ಅಂತ? ಸೊ ರೋಲ್ ಪ್ಲೇಯಿಂಗ್ ಇರ್ಬೋದು. ಯಾವುದೋ ನಾಟಕನ ನಿಮ್ಮ ಟೀಚರ್ಸ್ ನಿಮಗೆ ಟೀಚ್ ಮಾಡ್ತಾ ಇದ್ದಾರೆ ಅಂತ ಅನ್ಕೊಳ್ಳಿ, ಅವಾಗ ರೋಲ್ ಪ್ಲೇಯಿಂಗ್, ನಾಟಕದಲ್ಲಿ ಬರುವಂತಹ ಪಾತ್ರಗಳನ್ನ ನೀವು ಮಾಡಿ ಅಂತ ಮಾಡಿಸೋದ್ರ ಮೂಲಕ ಅದನ್ನ ನಮಗೆ ಇನ್ನೂ ಹೆಚ್ಚು ಅರ್ಥ ಆಗೋ ಥರ ಮಾಡೋದು, ನೆನಪಲ್ಲಿ ಉಳಿಯೋ ಥರ ಮಾಡೋದು. ಹಿಸ್ಟ್ರಿ ಕ್ಲಾಸ್ಗಳನ್ನ ತಗೊಂಡ್ರೆ ನಿಮ್ಮನ್ನು ಫೀಲ್ಡ್ ಟ್ರಿಪ್ ಕರ್ಕೊಂಡು ಹೋಗ್ಬೋದು, ಐಹೊಳೆ, ಪಟ್ಟದಕಲ್ಲು, ಎನಿ ಹಿಸ್ಟಾರಿಕಲ್ ಪ್ಲೇಸ್ಗೆ ಕರ್ಕೊಂಡು ಹೋಗಿ ಆಕ್ಟಿವಿಟಿ ಮೂಲಕ, ಚಟುವಟಿಕೆ ಮೂಲಕ ನಿಮಗೆ ಅದನ್ನು ಅರ್ಥ ಮಾಡಿಸ್ಬೋದು. ಈ ಥರ ಚಟುವಟಿಕೆಗಳ ಮೂಲಕ ಪಾಠವನ್ನು ಕಲಿಸೋದನ್ನ ನಾವು ಏನಂತ ಹೇಳ್ತೀವಿ? ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಅಂತ ಹೇಳ್ತೀವಿ. ಇಟ್ ಇಸ್ ಸ್ಪೆಷಲಿ ಡಿಸೈನ್ ಫಾರ್ ಸ್ಟೂಡೆಂಟ್ ಸೆಂಟರ್ಡ್ ಅಂತ ನಾವು ಇದನ್ನು ಕರಿತೀವಿ. ಮ್ಯಾಕ್ಸಿಮಮ್ ಅಟಾನಮಿ ಇರುತ್ತೆ. ಯಾರಿಗಿರುತ್ತೆ ಮ್ಯಾಕ್ಸಿಮಮ್ ಅಟಾನಮಿ? ಸ್ಟೂಡೆಂಟ್ಸ್ಗೆ ಇಲ್ಲಿ ಮ್ಯಾಕ್ಸಿಮಮ್ ಆದಂತಹ ಅಟಾನಮಿ ಇರುತ್ತೆ. ಮ್ಯಾಕ್ಸಿಮಮ್ ಅಟಾನಮಿ ಅಂದ್ರೆ ಏನು? ಇಲ್ಲಿ ಸ್ಟೂಡೆಂಟ್ಸೇ ಮುಖ್ಯ. ಅವರೇ ಚಟುವಟಿಕೆ, ಅವರೇ ಆಕ್ಟಿವಿಟಿಗಳನ್ನ ಮಾಡ್ತಾರೆ, ಅವರೇ ಅರ್ಥ ಮಾಡ್ಕೋತಾ ಹೋಗ್ತಾರೆ. ಟೀಚರ್ಸ್ ಸುಮ್ಮನೆ ಸೈಡಿಗೆ ಇದ್ದು ಅವರಿಗೆ ಸಪೋರ್ಟಿವ್ ಆಗಿ ಅಷ್ಟೇ ನಿಂತ್ಕೋತಾರೆ. ಸೊ ಹಾಗಾಗಿ ಐ ಹೋಪ್ ಯು ಗೆಸ್ ದ ಆನ್ಸರ್. ಗೆಸ್ ಮಾಡಿದ್ರೆ ಆನ್ಸರ್ ಅಂತ ಅನ್ಕೋತೀನಿ. ಸೊ ಆಕ್ಟಿವಿಟಿ ಟೆಕ್ನಿಕ್ ಈಸ್ ಅ ಸ್ಟೂಡೆಂಟ್ ಸೆಂಟರ್ಡ್ ಟೆಕ್ನಿಕ್. ಸೊ ಟೀಚಿಂಗ್ ಪ್ರೋಸೆಸ್ ಅಲ್ಲಿ ಆಕ್ಟಿವಿಟಿ ಟೆಕ್ನಿಕ್ ಅಂತ ಹೇಳೋದು ಸ್ಟೂಡೆಂಟ್ ಸೆಂಟರ್ಡ್ ಟೆಕ್ನಿಕ್ ಆಗಿದೆ. ಸೊ ಪ್ರೀ ಸ್ಕೂಲ್ಗಳಲ್ಲಿ ನೀವು ಆಕ್ಟಿವಿಟಿ ಟೆಕ್ನಿಕ್ ನ ಜಾಸ್ತಿ ನೋಡ್ಬೋದು. ಕಲರ್ಸ್ ಬಗ್ಗೆ ಮಕ್ಕಳಿಗೆ ಕಲಿಸೋದಿರ್ಬೋದು, ನಂಬರ್ಸ್ ಬಗ್ಗೆ ಕಲಿಸೋದಿರ್ಬೋದು. ಸೊ ಈ ಬಣ್ಣದ ಬಟ್ಟೆ ಹಾಕೊಂಡು ಬನ್ನಿ ಅಂತ ಹೇಳ್ತಾರೆ, ಅಥವಾ ಹಣ್ಣುಗಳನ್ನ ಕೊಟ್ಟು ಅದ್ರ ಮೂಲಕ ಕಲಿಸೋದಕ್ಕೆ ಟ್ರೈ ಮಾಡ್ತಾರೆ. ಸೊ ಇದನ್ನೆಲ್ಲ ನಾವು ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 81. Child-centered pedagogy is what? Child-centered pedagogy ಅಂದರೆ ಏನು ಅಂತ ಕೇಳ್ತಾ ಇದ್ದಾರೆ.
ಸೊ ಆಪ್ಷನ್ಸ್ ನಿಮಗೆ ಆಪ್ಷನ್ಸ್: ಟೀಚರ್ ಎಕ್ಸ್ಪ್ಲೇನ್ಸ್ ದ ಕಾನ್ಸೆಪ್ಟ್ ಬೈ ಸ್ಟ್ಯಾಂಡಿಂಗ್ ಇನ್ ದ ಸೆಂಟರ್ ವಿತ್ ಚಿಲ್ಡ್ರನ್ ಎನ್ಸರ್ಕ್ಲಿಂಗ್ ಹರ್. ಸೊ ಫಸ್ಟ್ ಆಪ್ಷನ್ ಏನಿದೆ, ಟೀಚರು ಮಧ್ಯ ನಿಂತಿರ್ತಾರೆ ಮತ್ತೆ ಪಾಠನ ಯಾವುದೋ ಒಂದು ಕಾನ್ಸೆಪ್ಟ್ ನ ಟೀಚ್ ಮಾಡ್ತಾ ಇರ್ಬೋದು. ಫಾರ್ ಎಕ್ಸಾಂಪಲ್ ನಂಬರ್ ಬಗ್ಗೆ ಅಥವಾ ಯಾವುದೋ ಒಂದು ಗ್ರಾಮರ್ ಬಗ್ಗೆ ಟೀಚ್ ಮಾಡ್ತಾ ಇರ್ಬೋದು. ಸೊ ಟೀಚರ್ ಮಧ್ಯ ನಿಂತು ಸ್ಟೂಡೆಂಟ್ ಸುತ್ತಲೂ ನಿಂತ್ಕೊಂಡು ಹೇಳ್ಕೊಡೋದು ಚೈಲ್ಡ್ ಸೆಂಟರ್ಡ್ ಪೆಡಗಾಗಿ ಆಗುತ್ತಾ? ಯೋಚನೆ ಮಾಡಿ. ಟೀಚಿಂಗ್ ಆಸ್ ಪರ್ ದ ಡಿಸೈರ್ ಆಫ್ ಅ ಚೈಲ್ಡ್. ಒಂದು ಮಗು ನನಗೆ ಈ ತರ ಬೇಕು, ಒಂದು ಕ್ಲಾಸಲ್ಲಿ 20 ಜನ ಮಕ್ಕಳು ಇರ್ತಾರೆ, 20 ಜನ ಬೇರೆ ಬೇರೆ ಇದಾಗಿರುತ್ತೆ. ಒಂದು ಮಗು ಯಾವ ತರ ಡಿಸೈರ್ ಮಾಡ್ತಾ ಇದೆಯೋ, ಯಾವ ತರ ಬಯಸ್ತಾ ಇದೆಯೋ ಆ ತರ ಟೀಚ್ ಮಾಡೋದು ಚೈಲ್ಡ್ ಸೆಂಟರ್ಡ್ ಪೆಡಗಾಗಿ ಆಗುತ್ತಾ? Then to teach children in small child care centers to individual attention. ಪ್ರತಿ ಮಗುವಿಗೂ ಒಂದು ಸಣ್ಣ ಚೈಲ್ಡ್ ಕೇರ್ ಸೆಂಟರ್ಗಳಲ್ಲಿ ಪ್ರತಿ ಮಗುವಿಗೂ ಇಂಪಾರ್ಟೆನ್ಸ್ ಕೊಟ್ಟು ಹೇಳ್ಕೊಡೋದು ಚೈಲ್ಡ್ ಸೆಂಟರ್ಡ್ ಪೆಡಗಾಗಿ ಆಗುತ್ತಾ? Then giving primary to children's experiences, their voices and their active participations. ಮಕ್ಕಳ ಏನು ಆಕ್ಟಿವಿಟಿಗೆ, ಮಕ್ಕಳ ಎಕ್ಸ್ಪೀರಿಯನ್ಸ್ಗೆ, ಅವರ ಧ್ವನಿಗೆ ಇಂಪಾರ್ಟೆನ್ಸ್ ಕೊಡೋದು ಚೈಲ್ಡ್ ಸೆಂಟರ್ಡ್ ಏನು ಪೆಡಗಾಜಿ ಆಗುತ್ತಾ? ಯೋಚನೆ ಮಾಡಿ. ಸೊ ಲೆಟ್ಸ್ ಸ್ಪೀಕ್ ಅಬೌಟ್ ಚೈಲ್ಡ್ ಸೆಂಟರ್ಡ್ ಪೆಡಗಾಜಿ ಅಂದ್ರೆ ಏನು ಅಂತ ಮಾತಾಡೋಣ. It is an approach to teaching and learning that places the child at the center of the educational process. ಸೊ ಈ ತರ ಆಪ್ಷನ್ ಬಂದಿತ್ತು ನಿಮಗೆ. ಚೈಲ್ಡೇ ಇಲ್ಲಿ ಸೆಂಟರ್, ಟೀಚರ್ ಸೆಂಟರ್ ಅಲ್ಲ, ಪ್ರಿನ್ಸಿಪಲ್ ಸೆಂಟರ್ ಅಲ್ಲ, ಯಾರ ಸೆಂಟರ್? ಮಗು ಸೆಂಟರ್. ಮಗುನೇ ಮುಖ್ಯ, ಮಗುವಿಗೆ ಅರ್ಥ ಮಾಡಿಸೋದು, ಮಗುವಿಗೆ ತಿಳುವಳಿಕೆ ನೀಡೋದು ಮುಖ್ಯ. ಸೊ ಚೈಲ್ಡ್ ಸೆಂಟರ್ ಪೆಡಗಾಜಿಯಲ್ಲಿ ಅದನ್ನು ಪ್ರಿಪೇರ್ ಮಾಡಬೇಕಾದ್ರೆ ಮಗುನ ಮನಸ್ಸಲ್ಲಿ ಇಟ್ಕೊಂಡು ಈ ಪೆಡಗಾಜಿನ ಪ್ರಿಪೇರ್ ಮಾಡ್ತಾರೆ. ಇಟ್ ಈಸ್ ಬೇಸ್ಡ್ ಆನ್ ದ ಬಿಲೀಫ್ ದಟ್ ಈಚ್ ಚೈಲ್ಡ್ ಇಸ್ ಯೂನಿಕ್ and has individual needs, interests and abilities that should be recognized and supported. ಏನೇನು ಬಿಲೀಫ್ ಅಂತ ಅಂದ್ರೆ ಪ್ರತಿಯೊಬ್ಬರು ಡಿಫರೆಂಟ್ ಅಲ್ಲ, ಮಕ್ಕಳೇ ಅಲ್ಲ, ಪ್ರತಿ ಇಂಡಿವಿಜುವಲ್ ಇಸ್ ಡಿಫರೆಂಟ್ ಫ್ರಮ್ ಅನದರ್ ಒನ್. ಒಬ್ಬರಿಂದ ಇನ್ನೊಬ್ರು ಬೇರೆ ಬೇರೆ ತರ ಇರ್ತಾರೆ. ಅದರಲ್ಲೂ ಮಕ್ಕಳಂತೂ ತುಂಬಾ ವೈಶಿಷ್ಟ್ಯತೆ ಇರುತ್ತೆ ಅವರಿಗೆ, ಒಬ್ರು ಇದ್ದಾಗ ಇನ್ನೊಬ್ರು ಇರೋದಿಲ್ಲ. ಸೊ ಚೈಲ್ಡ್ ಸೆಂಟರ್ಡ್ ಪೆಡಗಾಜಿಯಲ್ಲಿ ಏನಂತಂದ್ರೆ ಪ್ರತಿ ಮಗುವಲ್ಲಿ ಇರೋ ಇಂಪಾರ್ಟೆನ್ಸ್ ಅನ್ನು, ಪ್ರತಿ ಮಗುವಲ್ಲಿ ಇರುವ ಡಿಫರೆನ್ಸಸ್ ಅನ್ನು ಅರ್ಥ ಮಾಡಿಕೊಂಡು, ಯೂನಿಕ್ನೆಸ್ ಅನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕ ಹಾಗೆ ಪಾಠ ಮಾಡೋದು, ಕಲಿಸೋದು, ಅದನ್ನ ನಾವು ಚೈಲ್ಡ್ ಸೆಂಟರ್ಡ್ ಅಂತ ಹೇಳ್ತೀವಿ. So in child-centered pedagogy, the teacher acts as a guide or facilitator rather than authoritarian figure. ಇಲ್ಲಿ ಟೀಚರ್ಗೆ ಇರೋದು ತುಂಬಾ ಕಡಿಮೆ ಇಂಪಾರ್ಟೆನ್ಸ್ ಅಲ್ಲ. ಟೀಚರ್ ಸುಮ್ಮನೆ ಸೈಡಿಗೆ ಸಪೋರ್ಟ್ ಮಾಡ್ತಾರೆ ಅಷ್ಟೇ, ಮಕ್ಕಳೇ ಎಕ್ಸ್ಪ್ಲೋರ್ ಮಾಡೋ ತರ ಇಲ್ಲಿ ಮಾಡ್ತಾರೆ. ಸೊ ಕ್ಯಾನ್ ಯು ಗೆಸ್ ದ ಆನ್ಸರ್ ನೌ? ಸೊ ಈಸಿಯಾಗಿ ಫಸ್ಟ್ ಅಲ್ಲ ಅಂತ ನಾವು ಎಲಿಮಿನೇಟ್ ಮಾಡಬಹುದು ಅಲ್ವಾ? ಈಸಿಯಾಗಿ ಟೀಚರ್ ಇಲ್ಲಿ ಸೆಂಟರ್ಡ್ ಅಲ್ಲ, ಟೀಚರ್ ನಿಂತ್ಕೊಂಡು, ಟೀಚರ್ ಸುತ್ತ ಮಕ್ಕಳು ನಿಂತ್ಕೊಂಡು ಟೀಚರ್ ಹೇಳಿದ್ದನ್ನೇ ಕೇಳೋದು ಅಂತ ಆದ್ರೆ ಅದು ಚೈಲ್ಡ್ ಸೆಂಟರ್ಡ್ ಆಗೋದಿಲ್ಲ. ಹಾಗಾಗಿ ಈಸಿಯಾಗಿ ನಾವು ಫಸ್ಟ್ ಆಪ್ಷನ್ ಎಲಿಮಿನೇಟ್ ಮಾಡಿದ್ವಿ. ದೆನ್ ಟೀಚಿಂಗ್ ಆಸ್ ಪರ್ ದ ಡಿಸೈರ್ ಆಫ್ ಅ ಚೈಲ್ಡ್. ಒಂದೇ ಒಂದು ಮಗುವಿನ ಬಯಕೆ ತರ ಟೀಚ್ ಮಾಡಿದ್ರೆ ಎಲ್ಲಾ ಮಕ್ಕಳಿಗೂ ನಾವು ನ್ಯಾಯ ಕೊಟ್ಟಾಗ ಆಗೋದಿಲ್ಲ. ಹಾಗಾಗಿ ಇಲ್ಲಿ ಒಂದು ಮಗು, ಆ ಚೈಲ್ಡ್ ಅಂತ ಅಂದ್ರೆ ಒಂದೇ ಒಂದು ಮಗು ಹೇಗ್ ಬಯಸುತ್ತೋ ಅದ್ರ ಪ್ರಕಾರ ಎಲ್ಲರಿಗೂ ಕಲಿಸ್ಬಿಡೋದು, ಅದಾಗಲ್ಲ. ಯಾಕಂದ್ರೆ ಈಚ್ ಚೈಲ್ಡ್ ಇಸ್ ಯೂನಿಕ್ ಅಂತ ಆಲ್ರೆಡಿ ಹೇಳಿದ್ದಾರೆ. ಸೊ ಹಾಗಾಗಿ ಇದನ್ನು ಕೂಡ ನಾವು ಈಸಿಯಾಗಿ ಎಲಿಮಿನೇಟ್ ಮಾಡಿದ್ವಿ. ದೆನ್ ನೆಕ್ಸ್ಟ್, ಟು ಟೀಚ್ ಚಿಲ್ಡ್ರನ್ ಇನ್ ಸ್ಮಾಲ್ ಚೈಲ್ಡ್ ಕೇರ್ ಸೆಂಟರ್ಸ್ ಟು ಇಂಡಿವಿಜುವಲ್ ಅಟೆನ್ಷನ್. Fourth one is giving primary to children's experiences, their voices and their active participation. ಎರಡನ್ನ ಈಸಿಯಾಗಿ ಎಲಿಮಿನೇಟ್ ಮಾಡಿದ್ರಿ, ಆದರೆ ಈ ಎರಡರಲ್ಲಿ ನಿಮಗೆ ಕನ್ಫ್ಯೂಷನ್ ಆಗುತ್ತೆ, isn't it? ಸೊ ಈ ಕ್ವೆಶ್ಚನ್ಗೆ ಆನ್ಸರ್ ಆಪ್ಷನ್ 3. ಯಾಕೆ ಅಂತ ಹೇಳ್ತೀನಿ ನಾನು. ಟು ಟೀಚ್ ಚಿಲ್ಡ್ರನ್ ಇನ್ ಸ್ಮಾಲ್ ಚೈಲ್ಡ್ ಕೇರ್ ಸೆಂಟರ್ಸ್ ಟು ಇಂಡಿವಿಜುವಲ್ ಅಟೆನ್ಷನ್. ಸೊ ಚೈಲ್ಡ್ ಸೆಂಟರ್ಡ್ ಪೆಡಗಾಜಿ ಮಾತಾಡಬೇಕಾದ್ರೆ ನಾನು ಹೇಳಿದೆ, ಪ್ರತಿ ಮಗುವಿಗೂ ಇರೋ ಯೂನಿಕ್ನೆಸ್ನ ಅರ್ಥ ಮಾಡಿಕೊಂಡು ಪ್ರತಿಯೊಬ್ಬರಿಗೂ ಅರ್ಥ ಆಗೋ ಹಾಗೆ ಟೀಚ್ ಮಾಡೋದು. ಸೊ ಅವಾಗ ಏನು ಮಾಡಬೇಕಾಗತ್ತೆ, ಪ್ರತಿ ಮಗುವಿಗೂ ಇಂಪಾರ್ಟೆನ್ಸ್ ಕೊಡಬೇಕು. ಯಾಕಂದರೆ ಒಬ್ರಿಗೆ ಹೇಳ್ಕೊಟ್ಟಾಗ ಇನ್ನೊಬ್ರಿಗೆ ಹೇಳ್ಕೊಡೋಕ್ಕಾಗೋದಿಲ್ಲ. ಸೊ ಹಾಗಿದ್ದಾಗ ಮಕ್ಕಳ ಸಂಖ್ಯೆ ಕೂಡ ಕಡಿಮೆ ಇರಬೇಕಾಗುತ್ತೆ. 100 ಜನ ಮಕ್ಕಳಿಗೆ ಕಾನ್ಸಂಟ್ರೇಷನ್ ಮಾಡೋಕ್ಕೆ ಟೀಚರ್ಸಿಗೆ ಆಗೋದಿಲ್ಲ. ಸೊ ಹಾಗಾಗಿ ಸ್ಮಾಲ್ ಚೈಲ್ಡ್ ಕೇರ್ ಸೆಂಟರ್ಗಳಲ್ಲಿ ಪ್ರತಿ ಮಗುವಿಗೂ ಅಟೆನ್ಷನ್ ಕೊಟ್ಟು ಕಲಿಸೋವಂಥದ್ದನ್ನು ನಾವು ಚೈಲ್ಡ್ ಸೆಂಟರ್ಡ್ ಪೆಡಗಾಜಿ ಅಂತ ಕರಿತೀವಿ. ಸೊ ಗಿವಿಂಗ್ ಪ್ರೈಮರಿ ಟು ಚಿಲ್ಡ್ರನ್ಸ್ ಎಕ್ಸ್ಪೀರಿಯನ್ಸಸ್, ದೇರ್ ವಾಯ್ಸಸ್ ಆ್ಯಂಡ್ ದೇರ್ ಆಕ್ಟಿವ್ ಪಾರ್ಟಿಸಿಪೇಷನ್. ಇದೇನು ಬಂತು, ಹಿಂದೆ ಬಂದಿತ್ತು ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಅಂತ. ಸೊ ಇದು ಏನಂತಂದರೆ ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್, ಇದು ಸ್ಟೂಡೆಂಟ್ ಸೆಂಟರ್ಡ್ ಲರ್ನಿಂಗ್ ಅಂತ ಕರಿತೀವಿ. ಪೆಡಗಾಜಿ ಅಂತ ಬಂದಾಗ ಅದಕ್ಕೆ ಆನ್ಸರ್ ಆಪ್ಷನ್ 3 ಆಗಿರುತ್ತೆ.
ಸೊ ಐ ಹೋಪ್ ಯು ಗಾಟ್ ದ ಪಾಯಿಂಟ್. ನಿಮ್ಗೆ ಅರ್ಥ ಆಯಿತು ಅಂತ ಅನ್ಕೊಂತೀನಿ. ಶಾಲ್ ವಿ ಮೂವ್ ಆನ್? ನೆಕ್ಸ್ಟ್ ಕ್ವಶನ್ಗೆ ಹೋಗ್ಲಾ? ಎನಿ ಡೌಟ್ ಹಿಯರ್? ಏನಾದ್ರು ಡೌಟ್ ಇದೆಯಾ? ಸೊ 82nd question. Good teaching is best reflected. ಒಳ್ಳೆ ಟೀಚಿಂಗ್ ಅಂತ ಅನ್ನೋದು ಯಾವುದರಲ್ಲಿ ರಿಫ್ಲೆಕ್ಟ್ ಆಗಿರುತ್ತೆ ಅನ್ನೋದು ಕ್ವೆಶನ್. ಅಟೆಂಡೆನ್ಸ್ ಆಫ್ ಸ್ಟೂಡೆಂಟ್ಸ್, ಎಷ್ಟು ಜನ ಸ್ಟೂಡೆಂಟ್ಸ್ ಅಟೆಂಡ್ ಮಾಡಿದ್ರು ಅನ್ನೋದ್ರ ಮೇಲೆ ಗುಡ್ ಟೀಚಿಂಗ್ ರಿಫ್ಲೆಕ್ಟ್ ಆಗಿರುತ್ತಾ? ನಂಬರ್ ಆಫ್ ಡಿಸ್ಟಿಂಕ್ಷನ್ಸ್, ಜಸ್ಟ್ ನೀವೇ ಒಂದು ಸ್ಟೂಡೆಂಟ್ ಆಗಿ 1 to 10th ಸ್ಟೂಡೆಂಟ್ಸ್ ಆಗಿ ಯೋಚನೆ ಮಾಡಿ. ಅಟೆಂಡೆನ್ಸ್, ಟೀಚರ್ ಬೈತಾರೆ ಅನ್ನೋ ಕಾರಣಕ್ಕೆ ಕ್ಲಾಸಲ್ಲಿ ಹೋಗಿ ಕೂರ್ತಾ ಇದ್ರ, ಅವ್ರು ಚೆನ್ನಾಗಿ ಮಾಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ಹೋಗಿ ಕೂರ್ತಾ ಇದ್ರ, ನಿಮ್ಮೊಬ್ಬರದನ್ನೇ ಯೋಚನೆ ಮಾಡಬಾರ್ದು. ಕ್ಲಾಸಲ್ಲಿ ನಿಮ್ಮ ಕ್ಲಾಸ್ಮೇಟ್ಸ್ ಎಲ್ಲರೂ ಇದ್ರಲ್ಲ, ಅವರೆಲ್ಲ ಹೇಗೆ ಬಂದು ಕ್ಲಾಸಲ್ಲಿ ಕೂತ್ಕೋತಾ ಇದ್ರು? ಸುಮಾರು ಜನ ಭಯದಿಂದ ಬಂದು ಕೂತಿರ್ತಾರೆ, ಸುಮಾರು ಜನ ನನ್ನ ಚೆನ್ನಾಗಿ ತಿಳ್ಕೋಬೇಕು, ಎಕ್ಸಾಮಲ್ಲಿ ಒಳ್ಳೆ ಮಾರ್ಕ್ಸ್ ತಗೋಬೇಕು ಅನ್ನೋ ಕಾರಣಕ್ಕೆ ದೇರ್ ಆರ್ ಮಲ್ಟಿಪಲ್ ರೀಸನ್ಸ್. ಸೊ ಎಲ್ಲರಿಗೂ ಅಪ್ಲೈ ಆಗುವಂತಹ ಒಂದು ಆನ್ಸರ್ನ ನೀವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೊ ಅಟೆಂಡೆನ್ಸ್ ಆಫ್ ಸ್ಟೂಡೆಂಟ್ಸ್ ಗುಡ್ ಟೀಚಿಂಗ್ನ ರಿಫ್ಲೆಕ್ಟ್ ಮಾಡುತ್ತಾ? ನಂಬರ್ ಆಫ್ ಡಿಸ್ಟಿಂಕ್ಷನ್ಸ್, ಆ ಕ್ಲಾಸಲ್ಲಿ ಎಷ್ಟು ಜನ ಡಿಸ್ಟಿಂಕ್ಷನ್ಸ್ ತೆಗೆದ್ರು ಅನ್ನೋದು ರಿಫ್ಲೆಕ್ಟ್ ಮಾಡುತ್ತಾ? ಮೀನಿಂಗ್ಫುಲ್ ಕ್ವೆಶ್ಚನ್ಸ್ ಆಸ್ ಬೈ ದ ಸ್ಟೂಡೆಂಟ್ಸ್ ಕೇಳಿದಂತಹ ಪ್ರಶ್ನೆಗಳು, ನಿಮ್ಮ ಪಾಠದಿಂದ ಅವರ ತಲೆಯಲ್ಲಿ ಹುಟ್ಕೊಂಡಂತಹ 10 ಪ್ರಶ್ನೆಗಳಿಂದ ಟೀಚಿಂಗ್ ಗುಡ್ ಅನ್ನೋದು ರಿಫ್ಲೆಕ್ಟ್ ಆಗುತ್ತಾ? ಪಿನ್ ಡ್ರಾಪ್ ಸೈಲೆನ್ಸ್ ಇಂದ ಕ್ಲಾಸಲ್ಲಿ ಒಂದೇ ಒಂದು ಚೂರು ಮಾತುಕತೆ ಇಲ್ಲ, ಪಿನ್ ಡ್ರಾಪ್ ಸೈಲೆನ್ಸ್ ಇದೆ ಆ ಟೀಚರ್ ಪಾಠ ಮಾಡಬೇಕಾದ್ರೆ. ಆ ಥರ ಪಿನ್ ಡ್ರಾಪ್ ಸೈಲೆನ್ಸ್ ಇದೆ ಅನ್ನೋದ್ರಲ್ಲಿ ಗುಡ್ ಟೀಚಿಂಗ್ ಅನ್ನೋದು ರಿಫ್ಲೆಕ್ಟ್ ಆಗುತ್ತಾ ಅನ್ನೋದು ಕ್ವೆಶ್ಚನ್. ಸೊ ಗುಡ್ ಟೀಚಿಂಗ್ ಬಗ್ಗೆ ಮಾತಾಡೋದಾದ್ರೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು. ಇಟ್ ಈಸ್ ಇಂಪಾರ್ಟೆಂಟ್ ಫಾರ್ ದ ಎಕ್ಸಾಮ್ ಪರ್ಪಸ್ ಆಲ್ಸೋ. ನೀವು ಟು ಬಿ ಟೀಚರ್ಸ್ ಆಗಿ ನಿಮಗೂ ಕೂಡ ಇದು ಇಂಪಾರ್ಟೆಂಟ್, ಇಸ್ಂಟ್ ಇಟ್? ಹೌದಲ್ವಾ? ಸೊ ಗುಡ್ ಟೀಚಿಂಗ್ ಈಸ್ ಬೆಸ್ಟ್ ರಿಫ್ಲೆಕ್ಟೆಡ್ ಬೈ ದ ಸಕ್ಸಸ್ ಅಂಡ್ ಪ್ರೋಗ್ರೆಸ್ ಆಫ್ ದ ಸ್ಟೂಡೆಂಟ್. ಸೊ ಸಕ್ಸಸ್ಸು ಮತ್ತು ಪ್ರೋಗ್ರೆಸ್, ಡಿಸ್ಟಿಂಕ್ಷನ್ನು ಬೈಹೆಟ್ ಮಾಡು ಡಿಸ್ಟಿಂಕ್ಷನ್ ತೆಗಿಬೋದು ಅಲ್ವಾ? ಅದು ಜಸ್ಟ್ ಫಿಸಿಕಲ್ ಆಗಿಬಿಡತ್ತೆ. ಪ್ರೋಗ್ರೆಸ್ ಅನ್ನೋದು ಹೇಗೆ ಆಗಬೇಕು? ಅದು ಇನ್ನರ್ಲಿ ಆಗಬೇಕು. ಸೊ ಸ್ಟೂಡೆಂಟ್ ಒಂದು ಕಾನ್ಸೆಪ್ಟನ್ನ, ನೀವು ಮಾಡಿದಂತಹ ಪಾಠನ ಅವನ ಲೈಫಲ್ಲಿ ಹೇಗೆ ಅಳವಡಿಸ್ಕೊಂಡ ಅನ್ನೋದ್ರ ಮೇಲೆ ನಿಮ್ಮ ಟೀಚಿಂಗ್ ಗುಡ್ಡೋ ಬ್ಯಾಡೋ ಅನ್ನೋದು ಡಿಸೈಡ್ ಆಗುತ್ತೆ. ವೆನ್ ಸ್ಟೂಡೆಂಟ್ಸ್ ಆರ್ ಎಂಗೇಜ್ಡ್, ಮೋಟಿವೇಟೆಡ್ ಆ್ಯಂಡ್ ಲರ್ನಿಂಗ್ ಎಫೆಕ್ಟಿವ್ಲಿ, ದಟ್ ಇಸ್ ಅ ಸ್ಟ್ರಾಂಗ್ ಇಂಡಿಕೇಶನ್ ಆಫ್ ಗುಡ್ ಟೀಚಿಂಗ್. ಸ್ಟೂಡೆಂಟು ಎಂಗೇಜ್ ಆಗಿರಬೇಕು. ನಿಮ್ಮ ಪಾಠದ ಜೊತೆಗೆ ನೀವು ಹೇಳೋದ್ರನ್ನ ಅರ್ಥ ಮಾಡಿಕೊಂಡು ನಿಮ್ಮ ಜೊತೆಗೆ ಅದನ್ನು ಇಂಟರ್ಯಾಕ್ಟ್ ಮಾಡೋದಕ್ಕೆ, ಟೀಚರ್ ಜೊತೆಗೆ ಇಂಟರ್ಯಾಕ್ಟ್ ಮಾಡೋದಕ್ಕೆ ಅವನು ರೆಡಿ ಇದ್ದಾನೆ, ಮಾಡೋ ಕೆಪಾಸಿಟಿ ಅವನಿಗೆ ಇದೆ, ಅಥವಾ ಬಿಲ್ಡ್ ಮಾಡಿದ್ರಿ ನಿಮ್ಮ ಟೀಚಿಂಗ್ ಮೂಲಕ ಅಂತಂದರೆ ಟೀಚಿಂಗ್ ಎಫೆಕ್ಟಿವ್ ಆಗಿದೆ ಅಂತ ಅರ್ಥ. ಅಡಿಷನಲಿ ಗುಡ್ ಟೀಚಿಂಗ್ ಈಸ್ ರಿಫ್ಲೆಕ್ಟೆಡ್ ಇನ್ ದ ಎಬಿಲಿಟಿ ಟು ಇನ್ಸ್ಪೈರ್ ಆ್ಯಂಡ್ ಎಂಪವರ್ ಸ್ಟೂಡೆಂಟ್ಸ್. ಜೊತೆಗೆ ನೀವು ಅವ್ರನ್ನ ಇನ್ಸ್ಪೈರ್ ಮಾಡಬೇಕು, ಅವ್ರನ್ನ ಎಂಪವರ್ ಮಾಡೋದಕ್ಕೆ ಹೆಲ್ಪ್ ಮಾಡಬೇಕು. ಕ್ರಿಟಿಕಲ್ ಆಗಿ ತುಂಬ ಇಂಪಾರ್ಟೆಂಟ್ ಆಗಿರೋದು ಏನಂತ ಅಂದರೆ, ನೀವು ಮಾಡಿದಂತಹ ಪಾಠ ಅವರಲ್ಲಿ 10 ಪ್ರಶ್ನೆಗಳನ್ನ ಹುಟ್ಟಿಸ್ತಾ ಇದೆ, ಯೋಚನೆ ಮಾಡೋ ಕೆಪಾಸಿಟಿನ ಬಿಲ್ಡ್ ಮಾಡ್ತಾ ಇದೆ ಅನ್ನೋದೇ ತುಂಬ ಇಂಪಾರ್ಟೆಂಟ್. ಸೊ ಜೊತೆಗೆ ಪ್ರಾಬ್ಲಮ್ ಸಾಲ್ವಿಂಗ್, ಈ ರಿಲೇಟೆಡ್ ಏನಾದರೂ ಪ್ರಾಬ್ಲಮ್ ಅರೈಸ್ ಆಯಿತು, ಮ್ಯಾಥ್ಸೇ ಇರ್ಬೋದು, ಮ್ಯಾಥ್ಸೇ ಟೀಚ್ ಮಾಡ್ತಾ ಇದ್ರಿ, ಅಂಗಡಿಗೆ ಹೋದ್ರು, ಏನೋ ಪ್ರಾಬ್ಲಮ್ ಅರೈಸ್ ಆಯಿತು ಮ್ಯಾಥ್ಸ್ ರಿಲೇಟೆಡ್, ಅದನ್ನು ಸಾಲ್ವ್ ಮಾಡೋ ಕೆಪಾಸಿಟಿ ನಿಮ್ಮ ಟೀಚಿಂಗ್ ಅವರಲ್ಲಿ ಡೆವಲಪ್ ಮಾಡಿದ್ಯಾ? ಮಾಡಿದ್ರೆ ಏನು, ಯು ಆರ್ ಸಕ್ಸೀಡೆಡ್ ಇನ್ ಟೀಚಿಂಗ್ ಅಂತ ಅರ್ಥ. ನಿಮ್ಮ ಟೀಚಿಂಗ್ ಗುಡ್ ಅಂತ ಅರ್ಥ. ಆ್ಯಂಡ್ ಅಪ್ಲೈ ದೇರ್ ನಾಲೆಜ್ ಬಿಯಾಂಡ್ ದ ಕ್ಲಾಸ್ ರೂಮ್ ಹೊರಗಡೆನು, ಕ್ಲಾಸ್ ರೂಮ್ ಬಿಟ್ಟು ನಾಲೆಜ್ನ ಅಪ್ಲೈ ಮಾಡೋಕ್ಕೆ ಅವ್ರಿಗೆ ಗೊತ್ತಾಗ್ತಾ ಇದೆ, ಅಪ್ಲೈ ಮಾಡೋ ಕೆಪಾಸಿಟಿನ ನೀವು ನಿಮ್ಮ ಟೀಚಿಂಗ್ ಮೂಲಕ ಬೆಳೆಸಿದ್ರಿ ಅಂತ ಅಂದರೆ ದಟ್ ಇಸ್ ಅ ವೆರಿ ಗುಡ್ ಟೀಚಿಂಗ್ ಅಂತ ಅರ್ಥ. ಸೊ ಗುಡ್ ಟೀಚಿಂಗ್ ಇಸ್ ಅಬೌಟ್ ಲಿಸನಿಂಗ್, ಕ್ವೆಶ್ಚನಿಂಗ್. ಇಂಪಾರ್ಟೆಂಟ್ ಇದು, ಈ ಪಾಯಿಂಟ್ ತುಂಬ ಇಂಪಾರ್ಟೆಂಟ್. ಗುಡ್ ಟೀಚಿಂಗ್ ಅಂತ ಅಂದರೆ ಲಿಸನಿಂಗ್, questioning, being responsive and remembering that each student and class is different. ಸೊ ನೀವು ಪಾಠ ಮಾಡೋದ್ರ ಜೊತೆಗೆ ಕೇಳಿಸ್ಕೊಳ್ಳೋವಂತಹ ಒಂದು ತಾಳ್ಮೆ ಕೂಡ ನಿಮ್ಗೆ ಇರಬೇಕು. ಅವ್ರೇನು ಹೇಳ್ತಾ ಇದ್ದಾರೆ ಅಥವಾ ನೀವು ಮಾಡಿರೋ ಅಂತಹ ಕಾನ್ಸೆಪ್ಟ್ ಅವರಿಗೆ ಅರ್ಥ ಆಗಿದೆಯೋ ಇಲ್ವೋ, ಅರ್ಥ ಆಗಿದೆ ಅಂತ ಆದರೆ ಅವ್ರು ಅದರ ಬಗ್ಗೆ ಏನು ಮಾತಾಡ್ತಾ ಇದ್ದಾರೆ, ಆ ಲಿಸನಿಂಗ್ ಏನು ಒಂದು ಕೇಳಿಸ್ಕೊಳ್ಳುವಂಥ ತಾಳ್ಮೆ ನಿಮ್ಗಿರಬೇಕು. ಕ್ವೆಶ್ಚನಿಂಗ್, ನೀವು ಕ್ವೆಶ್ಚನ್ ಮಾಡಬೇಕು, ಅವರಲ್ಲೂ ಪ್ರಶ್ನೆ ಕೇಳುವಂತಹ ಒಂದು ಕೆಪಾಸಿಟಿನ ಬಿಲ್ಡ್ ಮಾಡಬೇಕು.
ಜೊತೆಗೆ ಬೀಯಿಂಗ್ ರೆಸ್ಪಾನ್ಸಿವ್, ಅವರ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವಷ್ಟು ತಾಳ್ಮೆ ನಿಮ್ಗೆ ಇರಬೇಕು, ಕೊಡಲೇಬೇಕು ಆಸ್ ಅ ಟೀಚರ್. ಆ್ಯಂಡ್ ರಿಮೆಂಬರಿಂಗ್ ದಟ್ ಈಚ್ ಸ್ಟೂಡೆಂಟ್ ಆ್ಯಂಡ್ ಕ್ಲಾಸ್ ಇಸ್ ಡಿಫ್ರೆಂಟ್. ಪ್ರತಿ ಸ್ಟೂಡೆಂಟು ಡಿಫ್ರೆಂಟ್ ಅನ್ನೋದನ್ನ ನೀವು ಮನಸ್ಸಲ್ಲಿ ಇಟ್ಕೊಂಡು ಪಾಠ ಮಾಡೋದ್ರಿಂದ ನಿಮ್ಮ ಟೀಚಿಂಗ್ ಗುಡ್ ಆಗುತ್ತೆ. ಸೊ ಇವಾಗ ಗುಡ್ ಟೀಚಿಂಗ್ ಈಸ್ ಬೆಸ್ಟ್ ರಿಫ್ಲೆಕ್ಟೆಡ್ ಬೈ ಅಟೆಂಡೆನ್ಸ್ ಆಫ್ ಸ್ಟೂಡೆಂಟ್ಸ್ ಇಂದ ಇರುತ್ತಾ, ಭಯ ಪಟ್ಕೊಂಡು ಅಟೆಂಡ್ ಮಾಡ್ತಾ ಇರ್ಬೋದು ಕ್ಲಾಸನ್ನು. ಹಾಗಾಗಿ ಅಟೆಂಡೆನ್ಸ್ ಆಫ್ ಸ್ಟೂಡೆಂಟ್ಸ್ನ ಈಸಿಯಾಗಿ ಎಲಿಮಿನೇಟ್ ಮಾಡ್ಬೋದು. ಡಿಸ್ಟಿಂಕ್ಷನ್ ಬೈ ಹೆಡ್ ಹೊಡೆದು ಡಿಸ್ಟಿಂಕ್ಷನ್ ತೆಗಿಬೋದು, ಅರ್ಥ ಮಾಡ್ಕೊಂಡೆ ಡಿಸ್ಟಿಂಕ್ಷನ್ ತೆಗಿಬೇಕು ಅಂತ ಏನಿಲ್ಲ ಇವಾಗ. ಸೊ ಹಾಗಾಗಿ ಅದು ಇಂಪಾರ್ಟೆಂಟೇ, ಹಂಗಂತ ನಾನು ಡಿಸ್ಟಿಂಕ್ಷನ್ ತೆಗಿಯಲ್ಲ ಇವತ್ತಿಂದ ಅಂತ ಕೂತ್ಕೊಂಡ್ಬಿಡ್ಬಾರ್ದು. ಡಿಸ್ಟಿಂಕ್ಷನೇ ಇಂಪಾರ್ಟೆಂಟೇ, ಅದ್ರ ಜೊತೆಗೆ ನಿಮ್ಮ ಅದನ್ನು ಅಪ್ಲೈ ಮಾಡೋದು, ಕ್ರಿಟಿಕಲ್ ಆಗಿ ಯೋಚನೆ ಮಾಡೋ ಕೆಪಾಸಿಟಿ ಎಷ್ಟು ಬಿಲ್ಡ್ ಆಗಿದೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ದೆನ್ ಮೀನಿಂಗ್ಫುಲ್ ಕ್ವೆಶ್ಚನ್ಸ್ ಆಸ್ಕ್ ಬೈ ದ ಸ್ಟೂಡೆಂಟ್ಸ್. ನೀವು ಮಾಡಿದಂತಹ ಪಾಠದಿಂದ, ಒಬ್ಬ ಟೀಚರ್ ಮಾಡಿದಂತಹ ಪಾಠದಿಂದ ಎಷ್ಟು ಮೀನಿಂಗ್ಫುಲ್ ಆದಂತಹ ಕ್ವೆಶ್ಚನ್ಗಳನ್ನ ಕೇಳೋ ಕೆಪಾಸಿಟಿ ಸ್ಟೂಡೆಂಟಲ್ಲಿ ಬಿಲ್ಡ್ ಆಯಿತು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅದೇ ಮೇಯ್ನ್ ನಮ್ಮ ಗುಡ್ ಟೀಚಿಂಗ್ ಅನ್ನೋದು ರಿಫ್ಲೆಕ್ಟ್ ಆಗೋದು ಅಲ್ಲೇನೆ. ದೆನ್ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವೆಶನ್. ದ ಮೇನ್ ಏಮ್ ಆಫ್ ಕ್ಲಾಸ್ ರೂಮ್ ಟೀಚಿಂಗ್ ಈಸ್. ಸೊ ಇವಾಗಷ್ಟೇ ಗುಡ್ ಟೀಚಿಂಗ್ ಬಗ್ಗೆ ಮಾತಾಡಿದ್ವಿ, ಆಲ್ಮೋಸ್ಟ್ ಸಿಮಿಲರ್ ಬರುತ್ತೆ. ಮೇನ್ ಏಮ್ ಏನು, ಸಾಕಷ್ಟು ಏಮ್ಗಳಿದೆ ಕ್ಲಾಸ್ ರೂಮ್ ಟೀಚಿಂಗು. ತುಂಬ ಇಂಪಾರ್ಟೆಂಟ್ ಆಗಿ ಯಾವುದು ಅಂತ ಅನ್ಸುತ್ತೆ. ಸೊ ಮೋಸ್ಟ್ ಆಫ್ ದ ಟೈಮ್ ಐ ವಾಂಟ್ ಟು ಟೆಲ್ ಯು ಅಗೇನ್, ಮುಂಚೆನೂ ಹೇಳಿದ್ದೆ, ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಮೋಸ್ಟ್ ಆಫ್ ದ ಟೈಮ್ ಇಲ್ಲಿರುವಂತಹ 4 ಆಪ್ಷನ್ಸು ನಿಮಗೆ ಸರಿ ಅಂತ ಅನ್ಸುತ್ತೆ. ಆದರೆ ವಿಚ್ ಸೂಟ್ಸ್ ದ ಬೆಸ್ಟ್, 4ರಲ್ಲಿ ಯಾವುದು ಬೆಸ್ಟ್, ಯಾವುದು ನಿಯರೆಸ್ಟ್ ಅನ್ನೋದನ್ನ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಯಾವ್ದು ತುಂಬ ಹತ್ರನೋ ಆ ಆನ್ಸರ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. 4 ಸರಿ ಅಂತ ನಮ್ಗೆ ಅನಿಸ್ಬೋದು, ಆದರೆ ನಿಯರೆಸ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್. ಈ ಟೀಚಿಂಗ್ ಮೆಥಡಾಲಜಿ ಮತ್ತು ರಿಸರ್ಚ್ ಮೆಥಡಾಲಜಿ ಇದರಲ್ಲೆಲ್ಲ ಕ್ವೆಶ್ಚನ್ಗಳು ಅದೇ ಥರ ಇರುತ್ತೆ. 4 ಮೋಸ್ಟ್ ಆಫ್ ದ ಟೈಮ್ 2 ಆನ್ಸರ್ಗಳು ಕರೆಕ್ಟ್ ಅಂತಲೇ ನಮ್ಗೆ ಅನಿಸ್ತಾ ಇರುತ್ತೆ. ಸೊ ವಿಚ್ ಇಸ್ ದ ಬೆಸ್ಟ್ ಅನ್ನೋದನ್ನ ಸೆಲೆಕ್ಟ್ ಮಾಡೋ ಕೆಪಾಸಿಟಿನ ಬಿಲ್ಡ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್. ಸೊ ಇಲ್ಲಿ ನಿಮ್ಗೆ ಕೊಟ್ಟಿರೋ ಆಪ್ಷನ್ to give information, to develop inquiring mind, to develop personality of student, to help students pass examination. ಎಲ್ಲಾನು ಕರೆಕ್ಟ್ ಅಲ್ವಾ? ಇನ್ಫಾರ್ಮೇಷನ್ ಕೊಡೋದು ಇಂಪಾರ್ಟೆಂಟೇನೆ, ಇನ್ಕ್ವೈರಿಂಗ್ ಮೈಂಡನ್ನ ಡೆವಲಪ್ ಮಾಡೋದು ಇಂಪಾರ್ಟೆಂಟೇ, ಪರ್ಸನಾಲಿಟಿ ಡೆವಲಪ್ ಮಾಡೋದು ಇಂಪಾರ್ಟೆಂಟೇ, ಸ್ಟೂಡೆಂಟ್ ಎಕ್ಸಾಮ್ ಪಾಸ್ ಆಗೋದು ಅಲ್ಟಿಮೇಟ್ ಆಗಿ ಪಾಸ್ ಆಗಲೇಬೇಕಲ್ವಾ? ಫೇಲ್ ಆಯಿತು ಅಂತಂದರೆ ಅದೊಂಥರ ಫೇಲ್ಯೂರೇ. ಸೊ ಹಾಗಾಗಿ ಇದು ಇಷ್ಟೂ ಕರೆಕ್ಟೇ, ಬಟ್ ಯಾವುದು ವಿಚ್ ಸೂಟ್ಸ್ ವೆರಿ ನಿಯರ್. ಸೊ ಒಂದಷ್ಟು ಆಬ್ಜೆಕ್ಟಿವ್ಸ್ನ ನೋಡೋಣ, ಇಂಪಾರ್ಟೆಂಟ್ ಆಬ್ಜೆಕ್ಟಿವ್ಸ್. ಪ್ಲೀಸ್ ನೋಟ್ ಮಾಡ್ಕೊಳ್ಳಿ ಎಲ್ಲ ಆಬ್ಜೆಕ್ಟಿವ್ಸ್ನ. ಈ ಸಲ ಈ ಆಬ್ಜೆಕ್ಟಿವ್ ಬಗ್ಗೆ ಕೇಳಿರ್ತಾರೆ, ನೆಕ್ಸ್ಟ್ ಟೈಮ್ ಬೇರೆ ಆಬ್ಜೆಕ್ಟಿವ್ ಬಗ್ಗೆ ಕೇಳ್ತಾರೆ. ಹಾಗಾಗಿ ಅಷ್ಟು ಆಬ್ಜೆಕ್ಟಿವ್ಸ್ನ ತಿಳ್ಕೊಳ್ಳಿ. ತುಂಬ ಆಬ್ಜೆಕ್ಟಿವ್ಸ್ ಇದೆ, ಈ 10 ಆಬ್ಜೆಕ್ಟಿವ್ಸ್ ತುಂಬ ಇಂಪಾರ್ಟೆಂಟ್ ಅಂತ ನನಗೆ ಅನ್ನಿಸ್ತು, ಅದಕ್ಕೆ ನಾನು ಲಿಸ್ಟ್ ಮಾಡಿದ್ದೀನಿ. ಸೊ ಟು ಫೆಸಿಲಿಟೇಟ್ ಲರ್ನಿಂಗ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಸಬ್ಜೆಕ್ಟ್ ಮ್ಯಾಟರ್. ಸೊ ನಾವು ಮಾಡ್ತಾ ಇರೋ ಕಾನ್ಸೆಪ್ಟು ಕಲಿಸ್ಕೊಡೋದ್ರ ಜೊತೆಗೆ ಅರ್ಥ ಮಾಡಿಸೋದು ತುಂಬ ಇಂಪಾರ್ಟೆಂಟ್. ನೀವು ಪಾಠ ಮಾಡ್ಬಿಟ್ಟು ಹೊಟ್ಟೋಗ್ಬಿಡ್ಬೋದು, ಆದರೆ ಅವ್ರಿಗೆ ಅರ್ಥನೇ ಆಗಿಲ್ಲ ಅಂತಂದರೆ ಅಲ್ಲಿ ಏನೂ ಪ್ರಯೋಜನ ಆಗಲಿಲ್ಲ ಅಂತ ಅರ್ಥ. ಸೊ ಅರ್ಥ ಮಾಡಿಸೋದು ತುಂಬ ಇಂಪಾರ್ಟೆಂಟ್, ಅದು ಒಂದು ಇಂಪಾರ್ಟೆಂಟ್ ಏಮ್. ಆಬ್ಜೆಕ್ಟಿವ್ ಟು ಕ್ರಿಯೇಟ್ ಅ ಪಾಸಿಟಿವ್ ಆ್ಯಂಡ್ ಎಂಗೇಜಿಂಗ್ ಲರ್ನಿಂಗ್ ಎನ್ವಿರಾನ್ಮೆಂಟ್ ಫಾರ್ ಸ್ಟೂಡೆಂಟ್ಸ್. ಪಾಸಿಟಿವ್ ಆಗೂ ಇರಬೇಕು, ಎಂಗೇಜಿಂಗ್. ಸ್ಟೂಡೆಂಟ್ಸು ನಿಮ್ಮ ಏನು ಟೀಚಿಂಗ್ ಜೊತೆಗೆ ಅವರು ಎಂಗೇಜ್ ಆಗಿರಬೇಕು. ಅವರೇ ಸಪ್ರೇಟು, ಟೀಚರ್ಸೇ ಸಪ್ರೇಟ್ ಆಗಬಾರ್ದು. ಯು ಶುಡ್ ನೋ ಹೌ ಟು ಮಿಂಗಲ್ ದೆಮ್ ವಿತ್ ಯುವರ್ ಟೀಚಿಂಗ್. ನಿಮ್ಮ ಟೀಚಿಂಗ್ ಜೊತೆಗೆ ಅವ್ರನ್ನ ಹೆಂಗೆ ಎಂಗೇಜ್ ಮಾಡ್ಕೊಳ್ಳೋದು, ಅವ್ರನ್ನ ಹೆಂಗೆ ಮಿಂಗಲ್ ಮಾಡ್ಕೊಳ್ಳೋದು ಅನ್ನೋದನ್ನ ಕಲಿಬೇಕು. ಅದು ಒಂದು ಮೇನ್ ಆಬ್ಜೆಕ್ಟಿವ್ ಆಗುತ್ತೆ. ಟು ಎನ್ಕರೇಜ್ ಪಾರ್ಟಿಸಿಪೇಷನ್ ಆ್ಯಂಡ್ ಇಂಟರಾಕ್ಷನ್ ಅಮಾಂಗ್ ಸ್ಟೂಡೆಂಟ್ಸ್. ಸೊ ಪಾರ್ಟಿಸಿಪೇಷನ್, ಅವರು ಕೂಡ ಟೀಚಿಂಗ್ ಜೊತೆಗೆ ಪಾರ್ಟಿಸಿಪೇಟ್ ಮಾಡಬೇಕು. ಅವ್ರ ಪಾಡಿಗೆ ಅವರು ನೀವು ಹೇಳೋದನ್ನ ಕೇಳ್ಕೊಂಡು ಕೂತ್ಕೊಬಿಡಬಾರ್ದು, ನಿಮ್ಮ ಜೊತೆಗೆ ಇಂಟ್ರಾಕ್ಟ್ ಮಾಡೋ ಥರ ಇರಬೇಕು. ಕ್ವಶನ್ ಕೇಳೋದಾಗಿರ್ಬೋದು, ಅಥವಾ ಅವರಿಗೆ ನನಗೆ ಹೀಗೆ ಅನ್ನಿಸ್ತಾ ಇದೆ ನೀವು ಮಾಡಿರೋ ಪಾಠದ ಬಗ್ಗೆ ಅಂತ ಹೇಳೋದಿರ್ಬೋದು. ಈ ಥರದ ಇಂಟ್ರಾಕ್ಷನನ್ನು ಸ್ಟೂಡೆಂಟ್ಸಲ್ಲಿ ಬಿಲ್ಡ್ ಮಾಡೋದು ಒಂದು ಕ್ಲಾಸ್ ರೂಮ್ ಟೀಚಿಂಗ್ನ ಆಬ್ಜೆಕ್ಟಿವ್. ದೆನ್ ಟು ಪ್ರೊವೈಡ್ ಆಪರ್ಚುನಿಟೀಸ್ ಫಾರ್ ಪ್ರಾಕ್ಟೀಸ್, ಅಪ್ಲಿಕೇಶನ್ ಆ್ಯಂಡ್ ರೀಇನ್ಫೋರ್ಸ್ಮೆಂಟ್ ಆಫ್ ಕಾನ್ಸೆಪ್ಟ್ಸ್. ಏನೋ ಒಂದು ಗ್ರಾಮರ್ ಪಾರ್ಟ್ಸ್ ಆಫ್ ಸ್ಪೀಚೇ ಮಾಡಿದ್ರಿ, ಅದನ್ನು ಪ್ರಾಕ್ಟೀಸ್ ಮಾಡೋದಕ್ಕೆ, ಅಪ್ಲೈ ಮಾಡಲಿಲ್ಲ ಅಂದರೆ ಬರೋದಿಲ್ಲ. ಭಾಷೆನೇ ಇರ್ಬೋದು, ಯಾವುದೇ ಇರ್ಬೋದು, ಅಪ್ಲೈ ಮಾಡೋಕ್ಕೆ ಬರಲಿಲ್ಲ ಅಂತಂದರೆ, ನಾವು ಬಳಸಲಿಲ್ಲ ಅಂತ ಅಂದರೆ ಅದು ನಮಗೆ ಬರೋದಿಲ್ಲ. ಸೊ ಅದನ್ನು ಬಳಸೋದಕ್ಕೆ ಜೊತೆಗೆ ಇದನ್ನು ಇನ್ನೂ ಚೆನ್ನಾಗಿ ಹೀಗೆ ಮಾಡ್ಬೋದು ಅಂತ ಅವರಲ್ಲೇನಾದರೂ ಯೋಚನೆಗಳು ಹುಟ್ಟಿದರೆ ಅದನ್ನು
ಅದಕ್ಕೆ ನಾವು ಆಪರ್ಚುನಿಟೀಸ್ ಆಸ್ ಅ ಟೀಚರ್ ಅದಕ್ಕೆ ಆಪರ್ಚುನಿಟೀಸ್ನ ಕೊಡಬೇಕು. ಪ್ರಾಕ್ಟೀಸಿಗೆ, ಅಪ್ಲಿಕೇಶನ್ಗೆ ಮತ್ತು ರೀಇನ್ಫೋರ್ಸ್ಮೆಂಟ್ಗೆ ಇಂಪಾರ್ಟೆಂಟ್ ಇದು 4th ಒನ್. ಸೊ ನೆಕ್ಸ್ಟ್, ಟು ಫಾಸ್ಟರ್ ಕ್ರಿಟಿಕಲ್ ಥಿಂಕಿಂಗು ಕ್ವೆಶ್ಚನಿಂಗು ಇದು ತುಂಬ ಇಂಪಾರ್ಟೆಂಟ್. ಟೀಚಿಂಗ್, ಕ್ಲಾಸ್ ರೂಮ್ ಟೀಚಿಂಗ್ ಇರ್ಬೋದು, ಯಾವುದೇ ಪೆಡಾಗಗಿ ಇರ್ಬೋದು, ಯಾವುದೇ ಬಂದ್ರೂ ತುಂಬ ಇಂಪಾರ್ಟೆಂಟ್ ಏನಂದರೆ ಕ್ರಿಟಿಕಲ್ ಥಿಂಕಿಂಗ್. ಕ್ರಿಟಿಕಲ್ ಆಗಿ ಯೋಚನೆ ಮಾಡೋ ಕೆಪಾಸಿಟಿನ ಬಿಲ್ಡ್ ಮಾಡೋದು, ಸ್ಟೂಡೆಂಟ್ ಸೆಂಟರ್ಡ್ ಆಗಿ ಇರೋದು. ಈ ಕೆಲವೊಂದು ಕೀವರ್ಡ್ಸ್ಗಳಿರುತ್ತೆ, ಆ ಕೀವರ್ಡ್ಸ್ಗಳನ್ನ ನೋಟ್ ಮಾಡಿ ಇಟ್ಕೊಳ್ಳಿ. ದೆನ್ ಪ್ರಾಬ್ಲಮ್ ಸಾಲ್ವಿಂಗ್ ಆ್ಯಂಡ್ ಅನಾಲಿಟಿಕಲ್ ಸ್ಕಿಲ್ಸ್, ಆಲ್ರೆಡಿ ಇದರ ಬಗ್ಗೆ ಎಲ್ಲ ಮಾತಾಡಿದ್ದೀನಿ. ಕ್ರಿಟಿಕಲ್ ಆಗಿ ಯೋಚನೆ ಮಾಡೋದು, ಪ್ರಾಬ್ಲಮ್ ಸಾಲ್ವ್ ಮಾಡೋದು. ಸೊ ನೀವು ಆಲ್ರೆಡಿ ನೀವು ಮಾಡಿದಂತಹ ಟೀಚಿಂಗ್ ಅವರ ಲೈಫಲ್ಲಿ ರೈಸ್ ಆದಂತಹ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡ್ತಾ ಇದೆ ಅಂತಂದರೆ ನಿಮ್ಮ ಟೀಚಿಂಗ್ ಸಕ್ಸಸ್ ಆಗಿದೆ ಅಂತ ಅರ್ಥ. ದೆನ್ ಅನಲೈಸ್ ಮಾಡುವಂತಹ ಸ್ಕಿಲ್ಲನ್ನು ಬೆಳೆಸಿದ್ರೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಕ್ರಿಟಿಕಲ್ ಥಿಂಕಿಂಗ್ ಇದೆ, ಆಲ್ಮೋಸ್ಟ್ ಎಲ್ಲ ಕನೆಕ್ಟೆಡ್ ಟು ಕ್ರಿಟಿಕಲ್ ಥಿಂಕಿಂಗ್ ಓನ್ಲಿ. Then to monitor student progress and provide feedback back on their performance. ಸೊ ಸ್ಟೂಡೆಂಟ್ ಪ್ರೋಗ್ರೆಸ್ ಹೇಗೆ ಆಗ್ತಾ ಇದ್ದಾರೆ, ಅವ್ರು ಯಾವ ಲೆವೆಲಲ್ಲಿ ಇದ್ದರು, ನೋನಿಂದ ಅನ್ನೋನ್ ಕಡೆಗೆ ಹೋಗ್ತಾ ಇದ್ದಾರಾ, ಅವರು ಕಾಂಪ್ಲೆಕ್ಸ್ ಸಿಚುವೇಶನ್ಸ್ನ ಅರ್ಥ ಮಾಡ್ಕೊಳ್ಳೋದ್ರ ಕಡೆಗೆ ಹೋಗ್ತಾ ಇದ್ದಾರೆ, ಅವ್ರ ಕೆಪಾಸಿಟಿನ ಬಿಲ್ಡ್ ಮಾಡ್ಕೋತಾ ಇದ್ದಾರಾ, ಇದೆಲ್ಲಾನು ಟೀಚರ್ ಆಗಿ ನೋಡಬೇಕಾಗತ್ತೆ, ನೋಡಿ ಫೀಡ್ಬ್ಯಾಕ್ನ ಕೊಡಬೇಕಾಗತ್ತೆ. ಅದು ಒಂದು ಮೇನ್ ಆಬ್ಜೆಕ್ಟಿವ್ ಕ್ಲಾಸ್ ರೂಮ್ ಟೀಚಿಂಗ್ದು. ಟು ಡೆವಲಪ್ ಸ್ಟೂಡೆಂಟ್ಸ್ ಇಂಟರ್ಪರ್ಸನಲ್ ಆ್ಯಂಡ್ ಕಮ್ಯುನಿಕೇಷನ್ ಸ್ಕಿಲ್ಸ್. ಇಂಟರ್ಪರ್ಸನಲ್ ಅಂದರೆ ಏನು, ಇನ್ನೊಬ್ಬರ ಜೊತೆಗೆ ಅವರ ಕಮ್ಯುನಿಕೇಷನ್, ಇನ್ನೊಬ್ಬರ ಜೊತೆಗೆ ಅವರ ಸಂಬಂಧ ಹೇಗೆ ಬೆಳೀತಾ ಇದೆ. ಸೊ ಸೋಷಿಯಲೈಸೇಷನ್ ಅಂತ ಹೇಳೋದು ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಸೊ ಮಕ್ಕಳು ಇನ್ನೊಬ್ಬರ ಜೊತೆಗೆ ಹೊಂದ್ಕೊಳ್ಳೋಕ್ಕೆ ಎಷ್ಟು ಚೆನ್ನಾಗಿ ಕಲಿತಾ ಇದ್ದಾರೆ ಅಂತ ಅನ್ನೋದು ಕೂಡ ಕ್ಲಾಸ್ ರೂಮ್ ಟೀಚಿಂಗ್ದು ಒಂದು ಮೇನ್ ಆಬ್ಜೆಕ್ಟಿವ್ ಆಗುತ್ತೆ. ಸೊ ಇಂಟರ್ಪರ್ಸನಲ್ ಮತ್ತು ಕಮ್ಯುನಿಕೇಷನ್ ಸ್ಕಿಲ್ ಹೇಗೆ ಡೆವಲಪ್ ಆಗ್ತಾ ಇದೆ. To instill a love for learning and spark curiosity in students. ಸೊ ಅವರಲ್ಲಿ ಕ್ಯೂರಿಯಾಸಿಟಿನ, ಲರ್ನಿಂಗ್ ಮೇಲೆ ಪ್ರೀತಿನ ಹುಟ್ಟಿಸೋದು ಕೂಡ ಆಬ್ಜೆಕ್ಟಿವ್ ಆಗುತ್ತೆ. ದೆನ್ ಟು ಪ್ರಿಪೇರ್ ಸ್ಟೂಡೆಂಟ್ಸ್ ಫಾರ್ ಅಸೆಸ್ಮೆಂಟ್ಸ್ ಆ್ಯಂಡ್ ಎಕ್ಸಾಮಿನೇಷನ್ಸ್. ಇದು ಲಾಸ್ಟಿಗೆ ಬರುತ್ತೆ ಎಕ್ಸಾಮಿನೇಷನು, ಲಾಸ್ಟ್ ಬಟ್ ನಾಟ್ ಲೀಸ್ಟ್. ಲಾಸ್ಟ್ ಆದರೂ ಕೂಡ ಲೀಸ್ಟ್ ಅಲ್ಲ. ಎಕ್ಸಾಮ್ ಪಾಸೇ ಆಗಲಿಲ್ಲ ಅಂತಂದರೆ ಎಲ್ಲ ಇದ್ದು ಕ್ವಶನ್ ಕೇಳೋ ಕೆಪಾಸಿಟಿ ಇದ್ದು, ಕ್ರಿಟಿಕಲ್ ಆಗಿ ಯೋಚನೆ ಮಾಡೋ ಕೆಪಾಸಿಟಿ ಇದ್ದು ಎಲ್ಲ ವೇಸ್ಟ್ ಆಗಿಬಿಡುತ್ತೆ. ಸೊ ನಿಮಗೆ ಕ್ವೆಶ್ಚನ್ ಕೇಳೋ ಕೆಪಾಸಿಟಿ ಸ್ಟೂಡೆಂಟ್ಸಲ್ಲಿ ಇದೆ ಅಂತ ಅಂದರೆ, ಕ್ರಿಟಿಕಲ್ ಆಗಿ ಯೋಚನೆ ಮಾಡೋ ಕೆಪಾಸಿಟಿ ಇದೆ ಅಂದರೆ, ಅನಾಲಿಟಿಕಲ್ ಸ್ಕಿಲ್ ಅವರಲ್ಲಿ ಇದೆ ಅಂತಂದರೆ ಅವ್ರು ಡೆಫಿನೆಟ್ಲಿ ದೇ ವಿಲ್ ಡೆಫಿನೆಟ್ಲಿ ಗೆಟ್ ಡಿಸ್ಟಿಂಕ್ಷನ್ ಅಲ್ವಾ. ಎಲ್ಲ ಕೆಪಾಸಿಟಿ ಇದ್ದಾಗ ಅವ್ರು ಪಾಸ್ ಆಗೋದು ಅದೇನು ದೊಡ್ಡ ಮ್ಯಾಟರ್ ಆಗೋದೇ ಇಲ್ಲ. ಸೊ ಹಾಗಾಗಿ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ದೆನ್ to prepare students for assessment and examination, to promote a sense of responsibility and accountability in students for their own learning. ಅವರ ಲರ್ನಿಂಗ್ ಮೇಲೆ ಅವ್ರಿಗೊಂದು ಪ್ರೀತಿ, ರೆಸ್ಪಾನ್ಸಿಬಿಲಿಟಿ, ಹೌದು ನಾನು ಓದಬೇಕು, ನಾನು ತಿಳ್ಕೋಬೇಕು, ನಾನು ಕಲಿಬೇಕು ಅನ್ನೋ ರೆಸ್ಪಾನ್ಸಿಬಿಲಿಟಿನ ಅವರಲ್ಲಿ ಬೆಳೆಸೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದು ಕೂಡ ಕ್ಲಾಸ್ ರೂಮ್ ಟೀಚಿಂಗ್ದು ಒಂದು ಆಬ್ಜೆಕ್ಟಿವ್. ಸೊ ದ ಮೇನ್ ಏಮ್, ಇವಾಗ ಏನು ಅನ್ಸುತ್ತೆ ನಿಮಗೆ ತುಂಬ ಇಂಪಾರ್ಟೆಂಟ್, ಎಲ್ಲಾನು ಇಂಪಾರ್ಟೆಂಟ್ ನಾನು ಹೇಳಿದಷ್ಟು, ತುಂಬ ಮೇನ್ ಇಂಪಾರ್ಟೆಂಟ್ ಏಮ್ ಯಾವ್ದು ಅನ್ಸುತ್ತೆ ಇದರಲ್ಲಿ? ಕ್ಯಾನ್ ಯು ಆನ್ಸರ್? ಟು ಗಿವ್ ಇನ್ಫಾರ್ಮೇಷನ್, ಹೌದು ಇನ್ಫಾರ್ಮೇಷನ್ ಕೊಡಬೇಕು. ಡೆವಲಪ್ ಇನ್ಕ್ವೈರಿಂಗ್ ಮೈಂಡ್, ಪರ್ಸನಾಲಿಟಿ ಆಫ್ ಸ್ಟೂಡೆಂಟ್ ಡೆವಲಪ್ ಮಾಡಬೇಕು. ಟು ಹೆಲ್ಪ್ ಸ್ಟೂಡೆಂಟ್ ಪಾಸ್ ಎಕ್ಸಾಮಿನೇಷನ್, ಇದೆಲ್ಲನೂ ಹೌದು. ಆದರೆ ತುಂಬ ಇಂಪಾರ್ಟೆಂಟ್ ಏನಂದರೆ ಇನ್ಕ್ವೈರಿಂಗ್ ಮೈಂಡನ್ನು ಸ್ಟೂಡೆಂಟ್ಸಲ್ಲಿ ಡೆವಲಪ್ ಮಾಡೋದೇ ಕ್ಲಾಸ್ ರೂಮ್ ಟೀಚಿಂಗ್ದು ತುಂಬ ಮೇನ್ ಆದಂತಹ ಏಮ್. ಯಾಕೆ ಹೀಗಾಯಿತು, ಯಾಕೆ, ಎಲ್ಲಿಂದ ಬಂತು, ಈ ಥರ ಕ್ವೆಶ್ಚನ್ ಮಾಡೋ ಇದೆಯಲ್ಲ, ಅದು ತುಂಬ ಇಂಪಾರ್ಟೆಂಟ್ ಅಂತ ಕ್ಲಾಸ್ ರೂಮ್ ಟೀಚಿಂಗ್ ಹೇಳುತ್ತೆ. ಸೊ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ದ ಆಬ್ಜೆಕ್ಟಿವ್ ಆಫ್ ಡೈರೆಕ್ಟ್ ಮೆಥಡ್ ಈಸ್. ಏನು ಡೈರೆಕ್ಟ್ ಮೆಥಡ್ ಅಂತ ಅಂದರೆ ಗೊತ್ತಾಯ್ತಾ ನಿಮ್ಗೆ? ಏನಾದರೂ ಗೆಸ್ ಇದೆಯಾ ಡೈರೆಕ್ಟ್ ಮೆಥಡ್ ಅಂದರೆ ಏನಿರ್ಬೋದು ಅಂತ? ಸೊ ಡೈರೆಕ್ಟ್ ಮೆಥಡ್ನ ನ್ಯಾಚುರಲ್ ಮೆಥಡ್ ಅಂತಲೂ ಕರೀತಾರೆ. ಏನಂತ ಕರೀತಾರೆ ಡೈರೆಕ್ಟ್ ಮೆಥಡ್ನ? ನ್ಯಾಚುರಲ್ ಮೆಥಡ್. ಇಂಪಾರ್ಟೆಂಟ್ ಇದು. ಈ ಸಲ ಡೈರೆಕ್ಟ್ ಮೆಥಡ್ ಅಂತ ಕೊಟ್ಟಿದ್ದಾರೆ, ನೆಕ್ಸ್ಟ್ ಟೈಮ್ ನ್ಯಾಚುರಲ್ ಅಂತ ಕೊಟ್ಟರೆ ಕನ್ಫ್ಯೂಸ್ ಮಾಡ್ಕೋಬಾರ್ದು ನೀವು. ಡೈರೆಕ್ಟ್ ಮೆಥಡ್ ಈಸ್ ಆಲ್ಸೋ ಕಾಲ್ಡ್ ಆಸ್ ನ್ಯಾಚುರಲ್ ಮೆಥಡ್. ಸೊ ಏನಿದು ಅಂತಂದರೆ ಒಂದು ಲ್ಯಾಂಗ್ವೇಜ್ನ ಟೀಚ್ ಮಾಡೋಕ್ಕೆ ಸಾಕಷ್ಟು ಮೆಥಡ್ಗಳು, ಸಾಕಷ್ಟು ಟೆಕ್ನಿಕ್ಗಳಿದೆ. ಡೈರೆಕ್ಟ್ ಮೆಥಡ್ ಕೂಡ ಒಂದು ಅದರಲ್ಲಿ. ಸೊ ಅದ್ರ ಮೇನ್ ಆಬ್ಜೆಕ್ಟಿವ್ ಏನಿರ್ಬೋದು? ಇನ್ಕ್ರೀಸ್ ಪವರ್ ಆಫ್ ಕಾಂಪ್ರಹೆನ್ಷನ್,
develop a command over the target language, increase communicative power, develop personality. ಸೊ ಡೈರೆಕ್ಟ್ ಮೆಥಡ್ ಅಂದರೆ ಏನು, ಅದರ ಆಬ್ಜೆಕ್ಟಿವ್ ಏನು ಅಂತ ನೋಡೋಣ. ಅವಾಗ ನೀವು ಆನ್ಸರ್ನ ಈಸಿಯಾಗಿ ಗೆಸ್ ಮಾಡ್ತೀರಾ. ದ ಡೈರೆಕ್ಟ್ ಮೆಥಡ್ ಆಫ್ ಟೀಚಿಂಗ್ ಆಲ್ಸೋ ನೋನ್ ಆಸ್, ನಾನು ಆಲ್ರೆಡಿ ಹೇಳಿದೆ, ನ್ಯಾಚುರಲ್ ಮೆಥಡ್ ಅಂತ. ಇಟ್ ಇಸ್ ಅನ್ ಅಪ್ರೋಚ್ ಟು ಲ್ಯಾಂಗ್ವೇಜ್ ಟೀಚಿಂಗ್. ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ನ, ನಮ್ಮ ಮದರ್ ಟಂಗ್ ನಮ್ಗೆ ಆಲ್ರೆಡಿ ಬಂದ್ಬಿಟ್ಟಿರುತ್ತೆ. ನಮ್ಮ ಮದರ್ ಟಂಗ್ನ ಬಿಟ್ಟು ಬೇರೆ ಇನ್ನೊಂದು ಲ್ಯಾಂಗ್ವೇಜ್ನ ಇಲ್ಲಿ ನಾವು ಇಂಗ್ಲೀಷ್ ಅಂತಲೇ ತಗೋಬೋದು. ಸೊ ಇಂಗ್ಲೀಷಿನ ಕಲಿಸುವಂತಹ ಒಂದು ಟೆಕ್ನಿಕ್ ಇದು ಲ್ಯಾಂಗ್ವೇಜ್ ಟೀಚಿಂಗ್ ದಟ್ ಎಂಫಸೈಸಸ್ ದ ಯೂಸ್ ಆಫ್ ದ ಟಾರ್ಗೆಟ್ ಲ್ಯಾಂಗ್ವೇಜ್ ಇನ್ ದ ಕ್ಲಾಸ್ ರೂಮ್. ಟಾರ್ಗೆಟ್ ಲ್ಯಾಂಗ್ವೇಜ್, ಈಗ ನಾವು ಇಂಗ್ಲೀಷ್ ಕಲಿತಾ ಇದ್ದೀವಿ ಅಂತಂದರೆ ಇಂಗ್ಲೀಷನ್ನೇ ಬಳಸಬೇಕು, ನಮ್ಮ ಮದರ್ ಟಂಗನ್ನು, ಕನ್ನಡನ ಬಳಸಬಾರ್ದು. ಸೊ ಟಾರ್ಗೆಟ್ ಲ್ಯಾಂಗ್ವೇಜನ್ನು ಮಾತ್ರ ಬಳಸೋದು, ಅದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್, ಮಹತ್ವವನ್ನು ಕೊಡುವಂತಹ ಮೆಥಡನ್ನು ನಾವು ಡೈರೆಕ್ಟ್ ಮೆಥಡ್ ಅಂತ ಹೇಳ್ತೀವಿ. ಇನ್ ದಿಸ್ ಮೆಥಡ್ ದ ಟೀಚರ್ ಯೂಸಸ್ ಓನ್ಲಿ ದ ಟಾರ್ಗೆಟ್ ಲ್ಯಾಂಗ್ವೇಜ್. ಇಂಪಾರ್ಟೆಂಟ್ ಇದು, ಟಾರ್ಗೆಟ್ ಲ್ಯಾಂಗ್ವೇಜ್ ಅನ್ನೋ ಟರ್ಮು. ಟೀಚರು ಯಾವ ಲ್ಯಾಂಗ್ವೇಜ್ ಯೂಸ್ ಮಾಡ್ತಾರೆ ಇಲ್ಲಿ? ಟಾರ್ಗೆಟ್ ಲ್ಯಾಂಗ್ವೇಜ್. ಅವ್ರು ಇಂಗ್ಲೀಷ್ನ ಕಲಿಸ್ತಾ ಇದ್ದಾರೆ ನಿಮಗೆ ಅಂತ ಅಂದರೆ ಇಂಗ್ಲೀಷ್ನ ಮಾತ್ರ ಬಳಸ್ತಾರೆ, ಕನ್ನಡನ ಬಳಸೋದೇ ಇಲ್ಲ. ಸೊ ಹಾಗೆ ಮಾತು ಕೇಳ್ತಾ ಕೇಳ್ತಾ ಮಗು ಭಾಷೆ ಹೇಗೆ ಕಲಿಯುತ್ತೆ? ಗೊತ್ತಿರುತ್ತಾ ಮೊದಲೇನೆ? ಸ್ಟ್ರಕ್ಚರ್ ಹೀಗೆ, ಗ್ರಾಮರ್ ಹೀಗೆ, ಸ್ಪೆಲ್ಲಿಂಗ್ ಹೀಗೆ. ಖಂಡಿತ ಒಂದು ಮಗು ಗೊತ್ತಿರೋದಿಲ್ಲ ಅಲ್ವಾ? ಕೇಳಿಸ್ಕೊಳ್ತಾ ಕಲಿಯುತ್ತೆ ಮಗು. ಹಾಗೇನೆ ಅದೇ ಥರದ ಸಿಮಿಲರ್ ಟೆಕ್ನಿಕ್ ಇದು. ಬೇರೆ ಭಾಷೆನ ಬಳಸ್ತೇನೆ, ಕಲಿಸ್ತಾ ಇರೋ ಭಾಷೆನ ಮಾತ್ರ ಬಳಸಿ. ಸೊ ಅದನ್ನು ಕೇಳಿಸ್ಕೊಳ್ತಾ ಮಕ್ಕಳಿಗೆ ಬರುತ್ತೆ ಅನ್ನೋ ಟೆಕ್ನಿಕ್ ಇದು. ಆ್ಯಂಡ್ ಅವಾಯ್ಡ್ ದ ಯೂಸ್ ಆಫ್ ದ ಸ್ಟೂಡೆಂಟ್ಸ್ ನೇಟಿವ್ ಲ್ಯಾಂಗ್ವೇಜ್. ಸ್ಟೂಡೆಂಟ್ ನೇಟಿವ್ ಲ್ಯಾಂಗ್ವೇಜ್ ಕನ್ನಡ ಇರ್ಬೋದು, ತೆಲುಗು ಇರ್ಬೋದು, ಮಲಯಾಳ ಇರ್ಬೋದು, ತಮಿಳು ಇರ್ಬೋದು, ಅವರ ನೇಟಿವ್ ಲ್ಯಾಂಗ್ವೇಜ್ನ ಬಿಟ್ಟು ಟಾರ್ಗೆಟ್ ಲ್ಯಾಂಗ್ವೇಜ್ನ ಮಾತ್ರ ಫೋಕಸ್ ಮಾಡೋದು, ಅದನ್ನೇ ಮಾತಾಡೋದು. ದ ಫೋಕಸ್ ಈಸ್ ಆನ್ ಕಮ್ಯುನಿಕೇಷನ್ ಆ್ಯಂಡ್ ಪ್ರಾಕ್ಟಿಕಲ್ ಲ್ಯಾಂಗ್ವೇಜ್ ಯೂಸ್ ರಾದರ್ ದನ್ ಅ ಫೋಕಸ್ ಆನ್ ಗ್ರಾಮರ್ ರೂಲ್ಸ್. ಸೊ ಇಲ್ಲಿ ಒಂದು ಮಗು ಹೇಗೆ ಭಾಷೆ ಕಲಿಯುತ್ತೆ ಹಾಗೇನೆ ಡೈರೆಕ್ಟ್ ಮೆಥಡ್ ಅಂತ ಹೇಳ್ಬೋದು. ಯಾವುದೇ ಗ್ರಾಮರ್ ರೂಲ್ಸ್ನ ಇಲ್ಲೇನು ಟೀಚ್ ಮಾಡಕ್ಕೆ ಹೋಗಲ್ಲ, ಜಸ್ಟ್ ಮಾತಾಡ್ತಾ ಇರೋದು, ಆಕ್ಟಿವಿಟಿಗಳನ್ನ ಮಾಡ್ತಾ ಇರೋದು, ಮಕ್ಕಳನ್ನ ಮಾತಾಡೋದಕ್ಕೆ ಎನ್ಕರೇಜ್ ಮಾಡೋದು, ಎಂಫಸೈಸ್ ಮಾಡೋದು. ಸೊ ಅದ್ರ ಮೂಲಕ ಭಾಷೆನ ಕಲಿಸೋದು ಡೈರೆಕ್ಟ್ ಮೆಥಡಲ್ಲಿ ಇರುತ್ತೆ. ಆಬ್ಜೆಕ್ಟಿವ್ಸ್ ಏನು ಅಂತ ಅಂದರೆ ಡೆವಲಪಿಂಗ್ ದ ಸ್ಟೂಡೆಂಟ್ಸ್ ಎಬಿಲಿಟಿ ಟು ಕಮ್ಯುನಿಕೇಟ್ ಎಫೆಕ್ಟಿವ್ಲಿ ಇನ್ ದ ಟಾರ್ಗೆಟ್ ಲ್ಯಾಂಗ್ವೇಜ್. ಸೊ ಟಾರ್ಗೆಟ್ ಲ್ಯಾಂಗ್ವೇಜಲ್ಲಿ, ಸೊ ಇಂಗ್ಲೀಷ್ನ ಕಲಿಸ್ತಾ ಇದ್ದಾರೆ ಅಂತಂದರೆ ಇಂಗ್ಲೀಷಲ್ಲಿ ಎಫೆಕ್ಟಿವ್ ಆಗಿ ಮಾತಾಡೋ ಹಾಗೆ ಅವರನ್ನು ಪ್ರಿಪೇರ್ ಮಾಡೋದು, ಮಾತಾಡೋ ಹಾಗೆ ಮಾಡೋದು. ಗ್ರಾಮರ್ಗೆ ಇಂಪಾರ್ಟೆನ್ಸ್ ಕೊಡ್ದೇನೆ, ಸ್ಪೆಲ್ಲಿಂಗಿಗೆ ಇಂಪಾರ್ಟೆನ್ಸ್ ಕೊಡ್ದೇನೆ, ವ್ಯಾಕ್ಯಾಬ್ಯುಲರಿಗೆ ಇಂಪಾರ್ಟೆನ್ಸ್ ಕೊಡ್ದೇನೆ, ಮಾತಾಡ್ತಾ ಲ್ಯಾಂಗ್ವೇಜ್ನ ಡೆವಲಪ್ ಮಾಡೋದು, ಬರೋ ಹಾಗೆ ಮಾಡೋದು, ಅವರು ಕಮ್ಯುನಿಕೇಷನ್ ಮಾಡೋ ಹಾಗೆ ಮಾಡೋದನ್ನು ನಾವು ಡೈರೆಕ್ಟ್ ಮೆಥಡಲ್ಲಿ ನೋಡ್ಬೋದು. ಅದರ ಆಬ್ಜೆಕ್ಟಿವ್. ದೆನ್ ಇಂಪ್ರೂವಿಂಗ್ ಸ್ಟೂಡೆಂಟ್ಸ್ ಲಿಸನಿಂಗ್, ಸ್ಪೀಕಿಂಗ್, ರೀಡಿಂಗ್ ಆ್ಯಂಡ್ ರೈಟಿಂಗ್ ಸ್ಕಿಲ್ಸ್. ಯಾವ ಸ್ಕಿಲ್ಸ್ ಇದು? ಈ 4 ಸ್ಕಿಲ್ಸ್ ಇದೆಯಲ್ಲ, ಲಿಸನಿಂಗ್, ಸ್ಪೀಕಿಂಗ್, ರೀಡಿಂಗ್ ಆ್ಯಂಡ್ ರೈಟಿಂಗ್, ಇಂಪಾರ್ಟೆಂಟ್ ಸ್ಕಿಲ್ಸ್ ಇದು. ಬಂತು ಅಂದರೆ ನಿಮ್ಗೆ ಭಾಷೆ ಬಂತು ಅಂತ ಅರ್ಥ. ಫಸ್ಟು ಕೇಳಿಸ್ಕೊಳ್ಳೋದು, ಬರೀ ಅವರ ಮದರ್ ಟಂಗ್ನ ಬಿಟ್ಬಿಟ್ಟು ಟಾರ್ಗೆಟ್ ಲ್ಯಾಂಗ್ವೇಜ್ನ ಮಾತ್ರ ಮಾತಾಡೋದು. ಮಾತಾಡ್ತಾ ಅವ್ರಿಗಿನ್ನೇನು ನಮ್ಮ ಮದರ್ ಟಂಗಲ್ಲಿ ಯಾರು ಮಾತಾಡ್ತಾ ಇಲ್ಲ ಅಂತಂದಾಗ ಅವ್ರು ತುಂಬ ಕೇರ್ಫುಲ್ಲಾಗಿ ಕೇಳಲೇಬೇಕು. ಅರ್ಥ ಮಾಡ್ಕೋಬೇಕು ಅಂತಂದರೆ ಕೇರ್ಫುಲ್ಲಾಗಿ ಕೇಳಲೇಬೇಕಾಗತ್ತೆ. ಸೊ ಆ ಥರ ಕೇಳ್ತಾ ಅವರ ಲಿಸನಿಂಗ್ ಸ್ಕಿಲ್ ಇಂಪ್ರೂವ್ ಆಗುತ್ತೆ. ಕನ್ನಡದಲ್ಲಿ ನನ್ನ ಜೊತೆ ಯಾರೂ ಮಾತಾಡ್ತಾ ಇಲ್ಲ, ನನ್ನ ಮದರ್ ಟಂಗಲ್ಲಿ ನನ್ನ ಜೊತೆ ಯಾರೂ ಮಾತಾಡ್ತಾ ಇಲ್ಲ ಅಂತಂದಾಗ ದೇ ವಿಲ್ ಡೆಫಿನೆಟ್ಲಿ ಸ್ಟಾರ್ಟ್ ಟು ಕಮ್ಯುನಿಕೇಟ್ ಥ್ರೂ ದ ಟಾರ್ಗೆಟ್ ಲ್ಯಾಂಗ್ವೇಜ್ ಓನ್ಲಿ. ಟ್ರೈ ಮಾಡ್ತಾ ಸ್ಪೀಕಿಂಗ್ ಸ್ಕಿಲ್ ಡೆವಲಪ್ ಆಗುತ್ತೆ. ಸ್ಪೀಕಿಂಗ್ ಆದಮೇಲೆ ಓದಕ್ಕೆ ಶುರು ಮಾಡ್ತಾರೆ, ರೀಡಿಂಗ್ ಸ್ಕಿಲ್ ಇಂಪ್ರೂವ್ ಆಗುತ್ತೆ, ದೆನ್ ರೈಟಿಂಗ್ ಸ್ಕಿಲ್ಲು ಇಂಪ್ರೂವ್ ಆಗುತ್ತೆ. ಸೊ ಈ 4 ಸ್ಕಿಲ್ಗಳನ್ನು ಡೆವಲಪ್ ಮಾಡೋದು ಸ್ಟೂಡೆಂಟ್ಸಲ್ಲಿ ಒಂದು ಆಬ್ಜೆಕ್ಟಿವ್. ಎನ್ಕರೇಜಿಂಗ್ ಆಕ್ಟಿವ್ ಪಾರ್ಟಿಸಿಪೇಷನ್ ಆ್ಯಂಡ್ ಎಂಗೇಜ್ಮೆಂಟ್ ಇನ್ ದ ಲರ್ನಿಂಗ್ ಪ್ರೋಸೆಸ್. ಸ್ಟೂಡೆಂಟ್ಸ್ನ ಎಷ್ಟಾಗುತ್ತೆ ಅಷ್ಟು ಆ್ಯಕ್ಟಿವಿಟೀಸ್ಗಳನ್ನ ಕೊಟ್ಟು, ಅವರು ಎಷ್ಟಾಗುತ್ತೆ ಅಷ್ಟು ಕಮ್ಯುನಿಕೇಷನ್ ಮಾಡೋ ಹಾಗೆ ಮಾಡಿ, ಅವ್ರನ್ನ ಪಾರ್ಟಿಸಿಪೇಟ್ ಮಾಡಿ, ಎಂಗೇಜ್ ಆಗೋ ಹಾಗೆ ಮಾಡೋದನ್ನು ನಾವು ಡೈರೆಕ್ಟ್ ಮೆಥಡಲ್ಲಿ ನೋಡ್ಬೋದು. ಫಾಸ್ಟರಿಂಗ್ ಅ ನ್ಯಾಚುರಲ್ ಆ್ಯಂಡ್ ಇನ್ಸ್ಟಿಂಕ್ಟಿವ್ ಅಪ್ರೋಚ್ ಟು ಲ್ಯಾಂಗ್ವೇಜ್ ಲರ್ನಿಂಗ್ ಸಿಮಿಲರ್ ಟು ದ ವೇ ಅ ಪರ್ಸನ್ ಲರ್ನ್ಸ್ ದೇರ್ ಫಸ್ಟ್ ಲ್ಯಾಂಗ್ವೇಜ್. ಒಂದು ಮಗು ಮಾತೃಭಾಷೆನ ಹೇಗೆ ಕಲಿಯುತ್ತೋ, ಒಂದು ಮಗು ಹೇಗೆ ಕಲಿಯುತ್ತೋ ಹಾಗೆ ಅದೇ ಥರದ್ರಲ್ಲಿ ಏನು ಟಾರ್ಗೆಟ್ ಲ್ಯಾಂಗ್ವೇಜ್ನ ಕೂಡ ಕಲಿಸುವಂತಹ ಒಂದು ಆಬ್ಜೆಕ್ಟಿವ್ನ ಒಂದು ರೀತಿನ ನಾವು ಇಲ್ಲಿ ಡೈರೆಕ್ಟ್ ಮೆಥಡಲ್ಲಿ ನೋಡ್ಬೋದು. ಹೆಲ್ಪಿಂಗ್ ಸ್ಟೂಡೆಂಟ್ಸ್ ಗೇನ್ ಕಾನ್ಫಿಡೆನ್ಸ್ ಇನ್ ಯೂಸಿಂಗ್ ದ ಟಾರ್ಗೆಟ್ ಲ್ಯಾಂಗ್ವೇಜ್ ಇನ್ ಎವ್ರಿಡೇ ಸಿಚುವೇಶನ್ಸ್. ಸೊ ಫೈನಲಿ ಏನು, ಎವ್ರಿಡೇ ಸಿಚುವೇಶನ್ಸಲ್ಲಿ, ಪ್ರತಿದಿನದ ಘಟನೆಗಳಲ್ಲಿ, ಸನ್ನಿವೇಶಗಳಲ್ಲಿ ಟಾರ್ಗೆಟ್ ಲ್ಯಾಂಗ್ವೇಜ್ನ ಬಳಸುವಂತಹ ಕಾನ್ಫಿಡೆನ್ಸನ್ನು ಮಗುವಲ್ಲಿ ಬೆಳೆಸೋದು, ಸ್ಟೂಡೆಂಟಲ್ಲಿ ಬೆಳೆಸೋದು ಡೈರೆಕ್ಟ್ ಮೆಥಡ್ದು ಒಂದು ಇಂಪಾರ್ಟೆಂಟ್ ಆದಂತಹ ಆಬ್ಜೆಕ್ಟಿವ್, ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು ಡೈರೆಕ್ಟ್ ಮೆಥಡ್ ಅಂತ ಹೇಳೋದು. ಪ್ಲೀಸ್ ನೋಟ್ ಮಾಡ್ಕೊಳ್ಳಿ. ಸೊ ಡೈರೆಕ್ಟ್ ಮೆಥಡ್ ಇಸ್ ಆಲ್ಸೋ ಕಾಲ್ಡ್ ಆಸ್ ವಾಟ್? ಇನ್ನೊಂದು ಹೆಸರು ಏನು ಡೈರೆಕ್ಟ್ ಮೆಥಡ್ನ? ಇನ್ನೂ ಏನಂತ ಕರಿತೀವಿ?
ನ್ಯಾಚುರಲ್ ಮೆಥಡ್ ಅಂತ ಕರಿತೀವಿ. ಸೊ ಈ ಡೈರೆಕ್ಟ್ ಮೆಥಡ್ಗೆ ಅಪೋಸಿಟ್ ಆದಂತಹ ಇನ್ನೊಂದು ಮೆಥಡ್ ಇದೆ. ಏನು ಗೊತ್ತಾ ಅದು? ಅಪೋಸಿಟ್ ಆದಂತಹ ಮೆಥಡ್, ಅದನ್ನು ನಾವು ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್ ಅಂತ ಕರಿತೀವಿ. ಏನಂತ ಕರಿತೀವಿ? ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್. ಸೊ ಗ್ರಾಮರ್ ಸ್ಟ್ರಕ್ಚರ್ನ ಏನು ಇಲ್ಲಿ ಬೋತ್ ಟಾರ್ಗೆಟ್ ಲ್ಯಾಂಗ್ವೇಜ್ ಮತ್ತು ಮದರ್ ಟಂಗ್ ಎರಡನ್ನೂ ಯೂಸ್ ಮಾಡ್ತಾರೆ. ನೇಟಿವ್ ಲ್ಯಾಂಗ್ವೇಜ್, ಸ್ಟೂಡೆಂಟ್ ನೇಟಿವ್ ಲ್ಯಾಂಗ್ವೇಜು ಮತ್ತು ಟಾರ್ಗೆಟ್ ಲ್ಯಾಂಗ್ವೇಜ್. ಸೊ ನೇಟಿವ್ ಲ್ಯಾಂಗ್ವೇಜ್ನ ಗ್ರಾಮ್ಯಾಟಿಕಲ್ ಸ್ಟ್ರಕ್ಚರ್ನ ಟಾರ್ಗೆಟ್ ಲ್ಯಾಂಗ್ವೇಜ್ಗೆ ಟ್ರಾನ್ಸ್ಲೇಟ್ ಮಾಡೋದ್ರ ಮೂಲಕ ಈ ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡಲ್ಲಿ ಮಾಡ್ತಾರೆ. ಸೊ ಡೈರೆಕ್ಟ್ ಮೆಥಡಲ್ಲಿ ದರ್ ಇಸ್ ನೋ ಯೂಸ್ ಆಫ್ ಏನು ನೇಟಿವ್ ಲ್ಯಾಂಗ್ವೇಜ್, ವೆರಾಸ್ ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡಲ್ಲಿ ಇಂಪಾರ್ಟೆಂಟ್ ಆಗಿ ಏನಿರುತ್ತೆ, ಬೋತ್ ಲ್ಯಾಂಗ್ವೇಜ್ನ ಟಾರ್ಗೆಟ್ ಮತ್ತು ಮದರ್ ಟಂಗ್ ನೇಟಿವ್ ಲ್ಯಾಂಗ್ವೇಜ್ ಎರಡನ್ನ ಕೂಡ ಇಲ್ಲಿ ಯೂಸ್ ಮಾಡ್ತಾರೆ. ಸೊ ಇಂಪಾರ್ಟೆಂಟ್ ಇದು ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ದಟ್ ಇಸ್ ಒನ್ ಟೈಪ್ ಆಫ್ ಟೀಚಿಂಗ್ ಇಂಗ್ಲೀಷ್ ಲ್ಯಾಂಗ್ವೇಜ್. ಇಂಗ್ಲೀಷ್ ಲ್ಯಾಂಗ್ವೇಜ್ನ ಕಲಿಸುವಂತಹ ಇನ್ನೊಂದು ವಿಧಾನ ಅದು. ಸೊ ಈಗ ಇದಕ್ಕೆ ಆನ್ಸರ್ ಗೆಸ್ ಮಾಡಿದ್ದೀರಾ? ಸೊ ಏನು ಆಬ್ಜೆಕ್ಟಿವ್ ಅಂತ ಅಂದರೆ ಡೆವಲಪ್ ಅ ಕಮಾಂಡ್ ಓವರ್ ದ ಟಾರ್ಗೆಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ನ ಕಲಿತಾ ಇದ್ದೀರಿ ಅಂತಂದರೆ ಅದ್ರ ಮೇಲೆ ಒಂದು ಕಮಾಂಡ್ನ ಬೆಳೆಸೋದೇ ಅದರ ಮೇನ್ ಆಬ್ಜೆಕ್ಟಿವ್ ಆಗಿರುತ್ತೆ. ಓಕೆ, shall we move on to the next question? I hope you have no doubt here. Illenu doubt illa ankonತೀನಿ. If you have any doubt, please ping me in the chat box. So Lakshmikanta, very good. NV, good. ಮೀನಾಕ್ಷಿ, ಪ್ರೀತಿ ಪಾಟೀಲ್, ಸುಮಾರು ಜನ ಕರೆಕ್ಟಾಗಿ ಆನ್ಸರ್ ಮಾಡ್ತಾ ಇದ್ದೀರಾ. ವೆರಿ ಗುಡ್ ಗೈಸ್. ಶಲ್ ವಿ ಮೂವ್ ಆನ್? 85th ಕ್ವೆಶನ್ಗೆ ಮೂವ್ ಆಗ್ತಾ ಇದ್ದೀನಿ ನಾನು. ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಮದರ್ ಟಂಗ್ ಇನ್ಫ್ಲೂಯೆನ್ಸ್ ಕ್ಯಾನ್ ಬಿ ಎಫೆಕ್ಟಿವ್ಲಿ ಮಿನಿಮೈಸ್ಡ್ ಇನ್ ದ ಕ್ಲಾಸ್ ರೂಮ್ ಬೈ. ಸೊ ಮದರ್ ಟಂಗ್ ಈಗ ಆಲ್ರೆಡಿ ಮಾತಾಡಿದ್ವಿ. ಮದರ್ ಟಂಗ್ ಅಂದರೆ ಮಾತೃಭಾಷೆ. ಅದನ್ನು ಕ್ಲಾಸ್ ರೂಮಲ್ಲಿ ಹೇಗೆ ಎಫೆಕ್ಟಿವ್ ಆಗಿ ಕಡಿಮೆ ಮಾಡ್ಬೋದು, ಅದರ ಬಳಕೆಯನ್ನು ಹೇಗೆ ಕಡಿಮೆ ಮಾಡ್ಬೋದು ಅನ್ನೋದು ಈ ಕ್ವೆಶನ್. ಇದು ಆಲ್ಮೋಸ್ಟ್ ಡೈರೆಕ್ಟ್ ಮೆಥಡ್ಗೆ ಹತ್ತಿರ ಇರುವಂತಹದ್ದೇ ಕ್ವೆಶನ್ನು. ಸೊ ಟ್ರೈ ಟು ಗೆಸ್ ಯೂಸಿಂಗ್ ದ ಮದರ್ ಟಂಗ್ ಮೋರ್ ಆಫನ್. ಮದರ್ ಟಂಗ್ನ ಜಾಸ್ತಿ ಯೂಸ್ ಮಾಡೋದ್ರಿಂದ ನಾವು ಮದರ್ ಟಂಗ್ ಇನ್ಫ್ಲೂಯೆನ್ಸ್ನ ಕಡಿಮೆ ಮಾಡ್ಬೋದಾ, ಅಥವಾ ಗಿವಿಂಗ್ ಎಕ್ಸಾಂಪಲ್ಸ್ ಫ್ರಮ್ ದ ಮದರ್ ಟಂಗ್. ಎಕ್ಸಾಂಪಲ್ಸ್ ಮದರ್ ಟಂಗಲ್ಲಿ ಮಾತೃಭಾಷೆಯ ಎಕ್ಸಾಂಪಲ್ಸ್ಗಳನ್ನ ಕೊಟ್ಟು ನಾವು ಮದರ್ ಟಂಗ್ ಇನ್ಫ್ಲೂಯೆನ್ಸ್ನ ಕಡಿಮೆ ಮಾಡ್ಬೋದಾ. ಗಿವಿಂಗ್ ಇನ್ಪುಟ್ಸ್ ಫ್ರಮ್ ದ ಟಾರ್ಗೆಟ್ ಲ್ಯಾಂಗ್ವೇಜ್ ಇನ್ ಅ ಸಿಂಪಲ್ ಗ್ರೇಡೆಡ್ ಮ್ಯಾನರ್. ಟಾರ್ಗೆಟ್ ಲ್ಯಾಂಗ್ವೇಜ್ನೇ ಬಳಸೋದು, ಆದರೆ ತುಂಬ ಸಿಂಪಲ್ ಆಗಿ ಅರ್ಥ ಆಗೋ ಹಾಗೆ ಟಾರ್ಗೆಟ್ ಲ್ಯಾಂಗ್ವೇಜ್ನ ಬಳಸೋದ್ರ ಮೂಲಕ ನಾವು ಮದರ್ ಟಂಗ್ ಇನ್ಫ್ಲೂಯೆನ್ಸ್ನ ಮಿನಿಮೈಸ್ ಮಾಡ್ಬೋದಾ. ಗಿವಿಂಗ್ ಎ ಲಾಟ್ ಆಫ್ ಎಕ್ಸ್ಪೋಜರ್ ಇನ್ ದ ಟಾರ್ಗೆಟ್ ಲ್ಯಾಂಗ್ವೇಜ್. ಟಾರ್ಗೆಟ್ ಲ್ಯಾಂಗ್ವೇಜ್ಗೆ ಸಾಕಷ್ಟು ಎಕ್ಸ್ಪೋಜರ್ನ ಕೊಡೋದ್ರ ಮೂಲಕ ನಾವು ಮಿನಿಮೈಸ್ ಮಾಡ್ಬೋದಾ. ಕ್ಯಾನ್ ಯು ಗೆಸ್? ಲಕ್ಷ್ಮೀಕಾಂತ್, ಪ್ರೀತಿ ಪಾಟೀಲ್, ಅನಿತಾ, ಮೀನಾಕ್ಷಿ, ಜ್ಯೋತಿ, ಕ್ಯಾನ್ ಯು ಗೆಸ್ ದ ಆನ್ಸರ್ ಟು 85th ಕ್ವೆಶನ್? 85th ಕ್ವೆಶನ್ಗೆ ಆನ್ಸರ್ ಗೆಸ್ ಮಾಡ್ಬೋದಾ? ಸೊ ಸುಮಾರು ಜನ ಆನ್ಸರ್ ಸಿ ಅಂತ ಹೇಳ್ತಾ ಇದ್ದೀರಾ. ವೆರಿ ಗುಡ್ ಪ್ರೀತಿ. ಎಸ್, ಸರಳ ಸುಲಭವಾದ ವಾಕ್ಯಗಳ ಬಳಕೆಯಿಂದ. ವೆರಿ ಗುಡ್ ಲಕ್ಷ್ಮೀಕಾಂತ್. ಸೊ ಏನಾಗುತ್ತೆ, ನಾವು ಲಾಟ್ ಆಫ್ ಎಕ್ಸ್ಪೋಜರ್ ಕೊಡ್ಬೋದು, ಆದರೆ ಅವರಿಗೆ ಅದ್ರ ಗಂಧಗಾಳಿನೇ ಗೊತ್ತಿಲ್ಲ, ಟಾರ್ಗೆಟ್ ಲ್ಯಾಂಗ್ವೇಜ್ ಗಂಧಗಾಳಿನೇ ಗೊತ್ತಿಲ್ಲ ಅಂತಂದಾಗ ನಾವು ಎಕ್ಸ್ಪೋಜರ್ ಕೊಟ್ಟಿದ್ದವ್ರಿಗೆ ಏನೂ ಅರ್ಥನೇ ಆಗೋದಿಲ್ಲ ಅಲ್ವಾ. ಸೊ ಅದ್ರ ಬದಲಾಗಿ ಟಾರ್ಗೆಟ್ ಲ್ಯಾಂಗ್ವೇಜ್ನ ಅವರಿಗೆ ಅರ್ಥ ಆಗೋ ಹಾಗೆ ತುಂಬ ಸಿಂಪಲ್ ಆಗಿ ಸುಲಭವಾಗಿ ಬಳಸೋದ್ರ ಮೂಲಕ ಅವ್ರಿಗೆ ಅನ್ಸುತ್ತೆ ಅವಾಗ ಈ ಟಾರ್ಗೆಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಇದೇನು ಕಷ್ಟ ಇಲ್ಲ ಬಿಡಿ, ನಾನು ಕಲಿಬೋದು, ಇದೊಂದು ಸ್ವಲ್ಪ ಕನ್ನಡ ಥರನೇ ಇದೆ, ನನ್ನ ಮಾತೃಭಾಷೆ ಥರನೇ ಇದೆ, ಐ ಕ್ಯಾನ್ ಲರ್ನ್ ದಿಸ್, ಇಟ್ ಇಸ್ ಆಸ್ ಸಿಂಪಲ್ ಆಸ್ ಮೈ ಓನ್ ಲ್ಯಾಂಗ್ವೇಜ್ ಅಂತ ಅವರಿಗೆ ಅನ್ಸೋ ಹಾಗೆ ಮಾಡೋದ್ರ ಮೂಲಕ ಮಿನಿಮೈಸ್ ಮಾಡ್ತಾ ಹೋಗ್ಬೋದು ನಾವು ಮದರ್ ಟಂಗ್ ಇನ್ಫ್ಲೂಯೆನ್ಸ್ನ. ಇಸ್ಂಟ್ ಇಟ್? ಹೌದಲ್ವಾ? ಸೊ ಸುಮಾರು ಜನ ಕರೆಕ್ಟಾಗಿ ಆನ್ಸರ್ ಮಾಡ್ತಾ ಇದ್ದೀರಾ. ವೆರಿ ಗುಡ್ ಗೈಸ್. ಸೊ ಆಪ್ಷನ್ 3 ಈಸ್ the answer to this question.
ಸೊ ಬರೀ ಮದರ್ ಟಂಗ್ನೇ ಮೋರ್ ಆಫನ್ ನಾವು ಯೂಸ್ ಮಾಡ್ತಾ ಇದ್ರೆ ಅದೇ ಕಂಟಿನ್ಯೂ ಆಗುತ್ತೆ. ಸೊ ಜಾಸ್ತಿ ಕೇಳಿಸ್ಕೊತಾ ಒಂದು ಮಗು ಹೇಗೆ ಒಂದು ಭಾಷೆನ ಕೇಳಿಸ್ಕೊಂಡೇ ಕಲಿಯುತ್ತೋ ಹಾಗೆ ಯಾವುದೇ ಒಂದು ಭಾಷೆ ನಮ್ಮ ಕಿವಿ ಮೇಲೆ ಜಾಸ್ತಿ ಬೀಳ್ತಾ ಇದ್ದಾಗ ಆ ಭಾಷೆ ನಮಗೆ ಬರುತ್ತೆ. ಸೊ ಅವಾಗ ನಾವು ಮದರ್ ಟಂಗ್ನೇ ಜಾಸ್ತಿ ಯೂಸ್ ಮಾಡ್ತಾ ಇದ್ರೆ ದಸ್ ನೋ ಯೂಸ್ ಅಲ್ವಾ. ಅದ್ರ ಬದಲು ಟಾರ್ಗೆಟ್ ಲ್ಯಾಂಗ್ವೇಜ್ನ ಎಷ್ಟಾಗುತ್ತೆ ಅಷ್ಟು ಸಿಂಪಲ್ ಮಾಡ್ಕೊಳ್ಳೋದ್ರ ಮೂಲಕ ಅದನ್ನು ಕಲಿಸ್ಬೋದು. ಐ ಮೂವಿಂಗ್ ಆನ್ ಟು ದ 86th ಕ್ವೆಶನ್. ನೆಕ್ಸ್ಟ್ ಕ್ವೆಶನ್ಗೆ ಮೂವ್ ಆಗ್ತಾ ಇದ್ದೀನಿ. ಸೊ ಬ್ರೈನ್ ಸ್ಟಾರ್ಮಿಂಗ್ ಮೀನ್ಸ್ ವಾಟ್? ಏನಿರ್ಬೋದು? ಕ್ಯಾನ್ ಯು ಗೆಸ್? ಬ್ರೈನ್ ಸ್ಟಾರ್ಮಿಂಗ್ ಅಂತಂದರೆ ಏನು ಅಂತ ಗೆಸ್ ಮಾಡ್ತೀರಾ? ಟು ಮೇಕ್ ಎಫರ್ಟ್ಸ್ ಟು ಅಂಡರ್ಸ್ಟ್ಯಾಂಡ್ ಸಮಥಿಂಗ್, ಯಾವುದನ್ನೋ ಒಂದು ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬ ಎಫರ್ಟನ್ನು ಹಾಕೋದು. ಟು ಗಿವ್ ಸಮ್ ಕೈಂಡ್ ಆಫ್ ಸ್ಟಿಮ್ಯುಲಸ್ ಟು ದ ಬ್ರೈನಿಗೆ ಸಾಕಷ್ಟು ಕೆಲಸ ಕೊಡೋದು, ಸ್ಟಿಮ್ಯುಲಸ್ನ ಕೊಡೋದು. ದೆನ್ ಟು ಡೂ ಸಮ್ ಮೆಂಟಲ್ ಎಕ್ಸಸೈಸಸ್, ಒಂದು ಮೆಂಟಲ್ ಎಕ್ಸಸೈಸ್ಗಳನ್ನ ಮಾಡೋದು. ಲೈಕ್ ಏನು ಟಂಗ್ ಟ್ವಿಸ್ಟರ್ಗಳೆಲ್ಲ ಇರುತ್ತಲ್ಲ ಅದೆಲ್ಲ, ದಟ್ ಇಸ್ ಅ ಕೈಂಡ್ ಆಫ್ ಅದು ಟಂಗ್ಗೂ ಟ್ವಿಸ್ಟ್ ಜೊತೆಗೆ ಬ್ರೈನಿಗೂ ಕೆಲಸ ಅದು. ಸೊ ಆ ಥರ ಮೆಂಟಲ್ ಎಕ್ಸಸೈಸ್ಗಳನ್ನ ಕೊಡೋದು. ಟು ಕಲೆಕ್ಟ್ ಆಲ್ ಕೈಂಡ್ಸ್ ಆಫ್ ಐಡಿಯಾಸ್ ಆನ್ ಎ ಟಾಪಿಕ್, ಒಂದು ಟಾಪಿಕ್ ಮೇಲೆ ಎಲ್ಲ ಥರದ ಐಡಿಯಾಗಳನ್ನ ಕಲೆಕ್ಟ್ ಮಾಡೋದು. ಸೊ ಕ್ಯಾನ್ ಯು ಗೆಸ್ ದ ಆನ್ಸರ್? ಗೀತಾ ಹೇಳ್ತಾ ಇದ್ದಾರೆ ಆಪ್ಷನ್ ಡಿ ಇಸ್ ದ ಆನ್ಸರ್ ಅಂತ. ನೇತ್ರ ಹೇಳ್ತಾ ಇದ್ದಾರೆ 4 ಇಸ್ ದ ಆನ್ಸರ್ ಅಂತ. ವೀರೇಶ್ ಹೇಳ್ತಾ ಇದ್ದಾರೆ ಡಿ ಅಂತ. ಮೀನಾಕ್ಷಿ, ದೆನ್ ಲಕ್ಷ್ಮೀಕಾಂತ್, ಕ್ಯಾನ್ ಯು ಗೆಸ್? ಆಪ್ಷನ್ ಸಿ ಅಂತ ಲಕ್ಷ್ಮೀಕಾಂತ್ ಹೇಳ್ತಾ ಇದ್ದಾರೆ. ಸೊ ಟು ಡೂ ಸಮ್ ಮೆಂಟಲ್ ಎಕ್ಸಸೈಸಸ್ ಅಂತ. ಲೆಟ್ಸ್ ಡಿಸ್ಕಸ್. ನಾನು ಫಸ್ಟ್ ಒಂದಷ್ಟು ಎಕ್ಸ್ಪ್ಲನೇಷನ್ ಕೊಡ್ತೀನಿ, ಅದನ್ನ ನೋಡಿಕೊಂಡು ಮತ್ತೆ ಅಗೇನ್ ಯು ಹ್ಯಾವ್ ಟು ಗೆಸ್ ದ ಆನ್ಸರ್. ವಿಲ್ ಯು? ನಾನು ಹೇಳೋ ಎಕ್ಸ್ಪ್ಲನೇಷನ್ನ ಕೇಳಿದ ಮೇಲೆ ಇನ್ನೊಂದ್ಸಲ ನೀವು ಗೆಸ್ ಮಾಡಿ. ವಿಲ್ ಯು ಡೂ ದ್ಯಾಟ್? ಓಕೆ. ಸೊ ಇಟ್ ಇಸ್ ಅ ಟೆಕ್ನಿಕ್. ಮೇಯ್ನ್ ಆಗಿ ಬ್ರೈನ್ ಸ್ಟಾರ್ಮಿಂಗ್ ಅಂತ ಅಂದರೆ ಟೆಕ್ನಿಕ್ ಯೂಸ್ ಟು ಜನರೇಟ್ ಕ್ರಿಯೇಟಿವ್ ಐಡಿಯಾಸ್. ಕ್ರಿಯೇಟಿವ್ ಆದಂತಹ ಐಡಿಯಾಗಳನ್ನ ಜನರೇಟ್ ಮಾಡೋದನ್ನ ನಾವು ಜನರೇಟ್ ಮಾಡೋದಕ್ಕೆ ಬಳಸುವಂತಹ ಒಂದು ಟೆಕ್ನಿಕ್ನ ನಾವು ಬ್ರೈನ್ ಸ್ಟಾರ್ಮಿಂಗ್ ಅಂತ ಹೇಳ್ತೀವಿ. ಆ್ಯಂಡ್ ಸೊಲ್ಯೂಷನ್ ಟು ಸ್ಪೆಸಿಫಿಕ್ ಪ್ರಾಬ್ಲಮ್, ಯಾವುದೋ ಒಂದು ಪ್ರಾಬ್ಲಮ್ ಇದೆ ಅಥವಾ ಯಾವುದೋ ಒಂದು ಕ್ವೆಶ್ಚನ್ ಇದೆ, ಆ ಕ್ವೆಶ್ಚನ್ಗೆ ಫಾರ್ ಎಕ್ಸಾಂಪಲ್ ಕರೋನಾ ಅಂತಲೇ ಅಂದ್ಕೊಳ್ಳಿ, ಕರೋನಾ ವ್ಯಾಕ್ಸಿನೇಷನ್. ಸೊ ಆ ವ್ಯಾಕ್ಸಿನೇಷನ್ ಬಗ್ಗೆ ಒಂದಷ್ಟು ಜನ ಒಟ್ಟಿಗೆ ಕೂತ್ಕೊಂಡು ಆ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ, ಕರೋನಾ ಅನ್ನೋದನ್ನು ಹೋಗಿಸ್ಬೇಕು, ಅದಕ್ಕೆ ವ್ಯಾಕ್ಸಿನೇಷನ್ನ ಕಂಡುಹಿಡಿಯೋದಕ್ಕೆ ಒಂದಷ್ಟು ಜನ ಜೊತೆಗೆ ಸೇರಿಕೊಂಡು ಐಡಿಯಾಸ್ಗಳನ್ನ ಹುಡ್ಕೋದು, ಕ್ರಿಯೇಟಿವ್ ಐಡಿಯಾಸ್ಗಳನ್ನ ಹುಡ್ಕೋದು, ಸೊಲ್ಯೂಷನ್ಸ್, ಇದಕ್ಕೆ ಯಾವ ಥರ ಸೊಲ್ಯೂಷನ್ನ ನಾವು ತರ್ಬೋದು ಅಂತ ಯೋಚನೆ ಮಾಡೋದು, ಇದನ್ನು ನಾವು ಬ್ರೈನ್ ಸ್ಟಾರ್ಮಿಂಗ್ ಅಂತ ಹೇಳ್ತೀವಿ. ಸ್ಟಾರ್ಮಿಂಗ್ ಬ್ರೈನ್ಗೆ ತುಂಬ ಕೆಲಸ ಕೊಡೋದು, ಆದರೆ ಒಬ್ಬೊಬ್ಬರೇ ಅಲ್ಲ, ಖಂಡಿತ ಒಬ್ಬೊಬ್ಬರೇ ಅಲ್ಲ. ಇಟ್ ಇನ್ವಾಲ್ವ್ಸ್ ಅ ಗ್ರೂಪ್ ಆಫ್ ಇಂಡಿವಿಜುವಲ್ಸ್. ಒಬ್ಬರೇ ಅಲ್ಲ, ಗ್ರೂಪ್ ಆಫ್ ಇಂಡಿವಿಜುವಲ್ಸ್ ಇರ್ತಾರೆ. ಗ್ರೂಪ್ ಆಫ್ ಇಂಡಿವಿಜುವಲ್ಸ್ ಅವರವರ ಯೋಚನೆಗಳು, ನನಗೆ ಹೀಗೆ ಅನಿಸ್ತಾ ಇದೆ, 10 ಯೋಚನೆಗಳು, 10 ಐಡಿಯಾಗಳು ಬರುತ್ತೆ. ಆ 10 ಐಡಿಯಾಗಳನ್ನ ತಗೊಂಡು ಕಲೆಕ್ಟ್ ಮಾಡಿ ಕಡೆಗೆ ಒಂದನ್ನ ಎಲ್ಲಾದ್ರದ್ದು ಒಂದು ಮೊತ್ತ ಅಂತ ಇರುತ್ತಲ್ಲ, ಎಲ್ಲಾದ್ರೂ ಸೇರಿ ಒಂದು ಬೆಸ್ಟನ್ನು ಸೆಲೆಕ್ಟ್ ಮಾಡೋದನ್ನ ನಾವು ಬ್ರೈನ್ ಸ್ಟಾರ್ಮಿಂಗ್ ಅಂತ ಹೇಳ್ತೀವಿ. ಇಲ್ಲಿ ಎಲ್ಲರೂ ಕೊಡುವ ಐಡಿಯಾಗಳಿಗೆ ತುಂಬ ಇಂಪಾರ್ಟೆನ್ಸ್ ಇದೆ, ಎಲ್ಲರ ಕ್ರಿಯೇಟಿವ್ ಥಿಂಕಿಂಗ್ಗೆ ಇಂಪಾರ್ಟೆನ್ಸ್ ಇದೆ ಬ್ರೈನ್ ಸ್ಟಾರ್ಮಿಂಗಲ್ಲಿ. ಓಕೆ. ಸೊ ಬ್ರೈನ್ ಅಂತ ಇದೆ ಅಂದ ತಕ್ಷಣ ಮೆಂಟಲ್ ಎಕ್ಸಸೈಸಸ್ ಅಂತನೋ ಬ್ರೈನ್ಗೆ ಕೆಲಸ ಕೊಡೋದು, ಹೌದು ಬ್ರೈನ್ಗೆ ಕೆಲಸ ಕೊಡೋದು ಖಂಡಿತ, ಆದರೆ ಒಬ್ಬರೇ ಅಲ್ಲ, ಎಲ್ಲರೂ ಕೂತ್ಕೊಂಡು ಡಿಸ್ಕಷನ್ ಮಾಡ್ತಾ 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 ಒಂದು ಡಿಸಿಷನ್ಗೆ ಬರೋದನ್ನ ಬ್ರೈನ್ ಸ್ಟಾರ್ಮಿಂಗ್ ಅಂತ ಹೇಳ್ತೀವಿ. So it involves a group of individuals sharing their thoughts and ideas in a collaborative and open environment, allowing for the exploration of a wide range of possibilities. ಸೊ ಏನೆಲ್ಲ ಪಾಸಿಬಿಲಿಟೀಸ್, ಕೊರೋನಾ ವ್ಯಾಕ್ಸಿನೇಷನ್ ಏನೆಲ್ಲ ಮೂಲಕ ಇದು ಮಾಡ್ಬೋದು, ಎಷ್ಟು ಪಾಸಿಬಿಲಿಟೀಸ್ ಇದೆ, ಇದನ್ನೆಲ್ಲ ಯೋಚನೆ ಮಾಡೋದು. 10 ಪಾಸಿಬಿಲಿಟೀಸ್ ಸಿಗುತ್ತೆ, ಅವಾಗ 100 ಪಾಸಿಬಿಲಿಟೀಸ್ ಸಿಗುತ್ತೆ. ಒಂದು ಗ್ರೂಪ್, ದೊಡ್ಡ ಗ್ರೂಪ್ ಇದ್ದಾಗ ಆ 100 ಪಾಸಿಬಿಲಿಟೀಸಲ್ಲಿ ಬೆಸ್ಟ್ ಯಾವುದು ಅಂತ ಸೆಲೆಕ್ಟ್ ಮಾಡೋದಿದೆಯಲ್ಲ. ಸೊ ಒಂದಿಬ್ಬರೇ ಇದ್ದಾಗ ಐಡಿಯಾಸಲ್ಲಿ ಜಾಸ್ತಿ ಸಿಗೋದೇ ಇಲ್ಲ. ಸೊ ಇದನ್ನು ನಾವು ಬ್ರೈನ್ ಸ್ಟಾರ್ಮಿಂಗ್ ಅಂತ ಹೇಳ್ತೀವಿ. ದ ಮೇನ್ ಪರ್ಪಸ್ ಆಫ್ ಬ್ರೈನ್ ಸ್ಟಾರ್ಮಿಂಗ್ ಈಸ್ ಟು ಎನ್ಕರೇಜ್ ಇನೋವೇಟಿವ್ ಥಿಂಕಿಂಗ್. ಹೊಸದನ್ನು ಹುಡ್ಕೋದಷ್ಟೇ. 10 ಜನದ ಸೇರಿ ಒಂದು ಹೊಸದು ಸಿಗುತ್ತಲ್ಲ, ಆ ಹೊಸದನ್ನು ಹುಡ್ಕೋದೇ ಅದರ ಮೇನ್ ಆಬ್ಜೆಕ್ಟಿವ್, ಮೇನ್ ಏಮ್ ಅದ್ರದ್ದು.
ಆ್ಯಂಡ್ ಜನರೇಟ್ ಲಾರ್ಜ್ ನಂಬರ್ ಆಫ್ ಡೈವರ್ಸ್ ಐಡಿಯಾಸ್. ನೂರಾರು ಐಡಿಯಾಗಳನ್ನ ಜನರೇಟ್ ಮಾಡೋದೇ ಬ್ರೈನ್ ಸ್ಟಾರ್ಮದು ಇಂಪಾರ್ಟೆನ್ಸ್ ಆಗುತ್ತೆ. ಐ ಹೋಪ್ ನಿಮಗೆ ಈ ಬ್ರೈನ್ ಸ್ಟಾರ್ಮಿಂಗ್ ಕಾನ್ಸೆಪ್ಟ್ ಗೊತ್ತಾಗಿದೆ ಅಂತ ಅನ್ಕೊಂತೀನಿ. ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಮತ್ತೆ ಕೇಳಲ್ಲ ಅಂತ ಹೇಳೋಕ್ಕಾಗಲ್ಲ. ನೋಟ್ ಮಾಡಿ ಇಟ್ಕೊಳ್ಳಿ. ನೋಟ್ಸ್ ಮಾಡ್ಕೋತಾ ಇದ್ದೀರಾ ಅಲ್ವಾ? ಸೊ ಎಕ್ಸ್ಪ್ಲನೇಷನ್ ಇಲ್ಲೇ ಸಾಕಷ್ಟು ಎಲ್ಲದಕ್ಕೂ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಎಕ್ಸ್ಪ್ಲನೇಷನ್ ಎಲ್ಲ ಸಣ್ಣದಾಗಿ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಪಾಯಿಂಟ್ ಮಾಡಿ ಇಟ್ಕೊಳ್ಳಿ. ಓಕೆ, ವಿಲ್ ಯು ಡೂ ದ್ಯಾಟ್? ಮಾಡ್ತೀರಾ ಅಲ್ವಾ? ಸೊ ಇವಾಗ ಲಕ್ಷ್ಮೀಕಾಂತ್ ಆನ್ಸರ್ ಡಿ ಅಂತ ಹೇಳ್ತಾ ಇದ್ದಾರೆ. ಪ್ರೀತಿ ಆಗಲೇ 4th ಅಂತ ಹೇಳಿದ್ರು. ಹೌದು, ನೀವು ಹೇಳಿದ್ದು ಕರೆಕ್ಟು. ಸುಮಾರು ಜನ ತಪ್ಪ ಆನ್ಸರ್ ಕೊಟ್ರಿ, ಸುಮಾರು ಜನ ಕರೆಕ್ಟ್ ಕೂಡ ಕೊಟ್ರಿ. ಟು ಕಲೆಕ್ಟ್ ಆಲ್ ಕೈಂಡ್ಸ್ ಆಫ್ ಐಡಿಯಾಸ್ ಆನ್ ಅ ಟಾಪಿಕ್. ಒಂದು ಟಾಪಿಕ್ ಬಗ್ಗೆ ಅಥವಾ ನಮಗಿರೋ ಒಂದು ಪ್ರಾಬ್ಲಮ್ ಬಗ್ಗೆ ಒಂದು ಗ್ರೂಪಲ್ಲಿ 10 ಐಡಿಯಾಗಳನ್ನ ಎಕ್ಸ್ಪ್ಲೋರ್ ಮಾಡೋದನ್ನ ನಾವು ಬ್ರೈನ್ ಸ್ಟಾರ್ಮಿಂಗ್ ಅಂತ ಕರಿತೀವಿ. ಎಸ್ ಲಕ್ಷ್ಮೀಕಾಂತ್. ಸೊ ನಾವು ತುಂಬ ಲಾರ್ಜ್ ಇದರಲ್ಲಿ ಹೋದ್ವಿ. ಸ್ಕೂಲ್ ಲೆವೆಲಲ್ಲಿ ಹೇಳೋದಾದರೆ ಏನು ಒಂದು ಕಾನ್ಸೆಪ್ಟ್, ಫಾರ್ ಎಕ್ಸಾಂಪಲ್ ಒಂದು ಬಣ್ಣದ ಬಗ್ಗೆ ಪಾಠ ಮಾಡ್ತಾ ಇದ್ದೀವಿ ಅಥವಾ ಬಣ್ಣದ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ಅಂದರೆ ಒಂದು ಅಷ್ಟು ಜನದ ಗ್ರೂಪನ್ನ ಸೇರಿಸೋದು, ಅವ್ರಿಗೆಲ್ಲ ಬಣ್ಣದ ಬಗ್ಗೆ ಏನು ಅನಿಸುತ್ತೆ ಅನ್ನೋ ಅವ್ರ ಐಡಿಯಾಗಳನ್ನ ಕಲೆಕ್ಟ್ ಮಾಡ್ಕೊಳ್ಳೋದು. 10 ಜನ ಮಕ್ಕಳ ಗುಂಪು, 20 ಜನ ಮಕ್ಕಳ ಗುಂಪು ಅಥವಾ 5 ಜನದ ಗುಂಪು, ಈ ಥರದ್ದೆಲ್ಲ ಮಾಡ್ತೀವಲ್ಲ, ಇದನ್ನು ನಾವು ಬ್ರೈನ್ ಸ್ಟಾರ್ಮಿಂಗ್ ಆಕ್ಟಿವಿಟೀಸ್ ಅಂತ ಕರಿತೀವಿ ಸ್ಕೂಲ್ ಲೆವೆಲಲ್ಲಿ. ದೊಡ್ಡ ಲೆವೆಲಲ್ಲಿ ಸ್ವಲ್ಪ ದೊಡ್ಡದಾಗ್ತಾ ಹೋಗುತ್ತೆ. ನಮಗೆ ಸ್ಕೂಲ್ ಲೆವೆಲಲ್ಲಿ ಸಾಕಲ್ಲ ಈಗ. ಸೊ ನೆಕ್ಸ್ಟ್ ಕ್ವೆಶ್ಚನ್. ಸೊ 87th ಕ್ವೆಶ್ಚನ್. ವೆರಿ ಗುಡ್ ವೀನಾ, ಕರೆಕ್ಟಾಗಿ ಆನ್ಸರ್ ಮಾಡಿದ್ರಿ. 87th ಕ್ವೆಶ್ಚನ್ಗೆ ಹೋಗೋಣ. ಲ್ಯಾಂಗ್ವೇಜ್ ಅಕ್ವಿಸಿಷನ್ ಅಕರ್ಸ್ ಓನ್ಲಿ ವೆನ್ ದ ಚೈಲ್ಡ್ ಈಸ್ ಆರ್ ಹ್ಯಾಸ್. ಮಗುಗೆ ಏನಿದ್ದಾಗ ಅಥವಾ ಅವನು ಏನು ಮಾಡಿದಾಗ ಲ್ಯಾಂಗ್ವೇಜ್ ಅಕ್ವಿಸಿಷನ್, ಲ್ಯಾಂಗ್ವೇಜ್ ಅವನ ಮನಸ್ಸೊಳಗಡೆಗೆ ಕ್ರೋಢೀಕರಣ ಆಗತ್ತೆ ಅಂತ ಪ್ರಶ್ನೆ. ಇದು ಪ್ರಶ್ನೆ ಅರ್ಥ ಆಯ್ತಲ್ವಾ? ಲ್ಯಾಂಗ್ವೇಜ್ ಅಕ್ವಿಸಿಷನ್ ಅಕರ್ಸ್ ಓನ್ಲಿ ವೆನ್ ದ ಚೈಲ್ಡ್ ಈಸ್ ಆರ್ ಹ್ಯಾಸ್. ಮಗುವಿಗೆ ಏನಿದ್ದಾಗ ಅಥವಾ ಅವನು ಏನು ಮಾಡಿದಾಗ ಭಾಷೆ ಅನ್ನೋದು ಅವನ ಒಳಗಡೆಗೆ ಬೆಳೀತಾ ಹೋಗುತ್ತೆ ಅನ್ನೋದು ಪ್ರಶ್ನೆ. ಸೊ ಟಾಟ್ ದ ರೂಲ್ಸ್ ಆಫ್ ಗ್ರಾಮರ್ ರೂಲ್ಸ್ನ ಏನು ಹೇಳ್ಕೊಡೋದ್ರ ಮೂಲಕ ಲ್ಯಾಂಗ್ವೇಜ್ ಅಕ್ವಿಸಿಷನ್ ಆಗುತ್ತಾ? ಗಿವನ್ ಅ ರಿವಾರ್ಡ್, ಒಂದು ರಿವಾರ್ಡ್ ಮಗುಗೆ ಕೊಟ್ಟು ಬಿಟ್ರೆ ಮಗುವಲ್ಲಿ ಲ್ಯಾಂಗ್ವೇಜ್ ಅಕ್ವಿಸಿಷನ್ ಆಗುತ್ತೆ. ಈಸಿಯಾಗಿ ಎಲಿಮಿನೇಟ್ ಮಾಡ್ಬೋದು ನೋಡಿ, ಎಲಿಮಿನೇಟ್ ಟೆಕ್ನಿಕ್ ಯೂಸ್ ಮಾಡಿ ಇಂಥ ಪ್ರಶ್ನೆಗಳಲ್ಲಿ. ಎಕ್ಸ್ಪೋಜರ್ ಟು ದ ಲ್ಯಾಂಗ್ವೇಜ್, ಸೊ ಅವ್ನು ಕಲಿತಾ ಇರುವಂತಹ ಲ್ಯಾಂಗ್ವೇಜ್ಗೆ ಅವನನ್ನು ಎಷ್ಟಾಗುತ್ತೆ ಅಷ್ಟು ಎಕ್ಸ್ಪೋಸ್ ಮಾಡೋದ್ರ ಮೂಲಕ ಲ್ಯಾಂಗ್ವೇಜ್ ಅಕ್ವಿಸಿಷನ್ ಆಗುತ್ತಾ? ಅಥವಾ ಅಬ್ಸರ್ವ್ಸ್ ದ ಲ್ಯಾಂಗ್ವೇಜ್ ವಿತೌಟ್ ಕಾನ್ಷಿಯಸ್ ಅಟೆನ್ಷನ್, ಯಾವುದೇ ಕಾನ್ಷಿಯಸ್ ಅಟೆನ್ಷನ್ ಕೊಡದೇನೆ ಅಬ್ಸರ್ವ್ ಮಾಡೋದ್ರ ಮೂಲಕ ಲ್ಯಾಂಗ್ವೇಜ್ ಅಕ್ವಿಸಿಷನ್ ಆಗುತ್ತಾ? ಸೊ ಅನ್ಕಾನ್ಷಿಯಸ್ ವೀಣಾ ಹೇಳ್ತಾ ಇದ್ದೀರಾ ಆಪ್ಷನ್ ಡಿ ಅಂತ. ನೇತ್ರ ನ್ಯಾಚುರಲಿ ಅಕ್ವೈರ್ಡ್ ಅಂತ ಹೇಳ್ತಾ ಇದ್ದೀರಾ. ಲೆಟ್ಸ್ ಸಿ. ಸೊ ಲ್ಯಾಂಗ್ವೇಜ್ ಅಕ್ವಿಸಿಷನ್ ರೆಫರ್ಸ್ ಟು ದ ಪ್ರೋಸೆಸ್ ಆಫ್ ಲರ್ನಿಂಗ್. ನಾನು ಡೈರೆಕ್ಟ್ ಮೆಥಡ್, ನ್ಯಾಚುರಲ್ ಮೆಥಡ್ ಮಾಡಬೇಕಾದ್ರೂ ಸ್ವಲ್ಪ ಮಾತಾಡಿದೆ. ಇಟ್ ಈಸ್ ಸಿಮಿಲರ್, ಅದೇ ಥರದ ಕಾನ್ಸೆಪ್ಟ್ ಇದು. ಲ್ಯಾಂಗ್ವೇಜ್ ಅಕ್ವಿಸಿಷನ್ ರೆಫರ್ಸ್ ಟು ದ ಪ್ರೋಸೆಸ್ ಆಫ್ ಲರ್ನಿಂಗ್ ಆ್ಯಂಡ್ ಡೆವಲಪಿಂಗ್. ಲರ್ನಿಂಗ್ ಕಲಿಯೋದು ಮತ್ತು ಬೆಳೆಸೋದು. ದ ಎಬಿಲಿಟಿ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಯೂಸ್ ಅ ಲ್ಯಾಂಗ್ವೇಜ್. ಸೊ ಲ್ಯಾಂಗ್ವೇಜ್ ಅಕ್ವಿಸಿಷನ್ ಅಂತ ಅಂದರೆ ಏನು? ಲ್ಯಾಂಗ್ವೇಜ್ ಅಕ್ವಿಸಿಷನ್ ಅಂತ ಅಂದರೆ ಭಾಷೆನ ಕಲಿಯೋದು, ಜೊತೆಗೆ ಅದನ್ನು ಅರ್ಥ ಮಾಡ್ಕೊಳ್ಳೋದು, ಜೊತೆಗೆ ಬಳಸೋದು. ನಾವೆಷ್ಟು ಚೆನ್ನಾಗಿ ಲ್ಯಾಂಗ್ವೇಜ್ನ ಬಳಸ್ತಾ ಇದ್ದೀವಿ, ಮಾತಾಡ್ತಾ ಇದ್ದೀವಿ. ಈಗ ನಾನು ಕನ್ನಡ ಮಾತಾಡ್ತಾ ಇದ್ದೀನಿ, ಚೆನ್ನಾಗಿ ಮಾತಾಡ್ತಾ ಇದ್ದೀನಲ್ವಾ? ಸೊ ಇದನ್ನೇ ಲ್ಯಾಂಗ್ವೇಜ್ ಅಕ್ವಿಸಿಷನ್ ಅಂತ ಹೇಳೋದು. ನಾನು ಹೇಗೆ ಬಳಸ್ತಾ ಇದ್ದೀನಿ, ಅದನ್ನ ಹೇಗೆ ಬೆಳೆಸ್ಕೊಂಡಿದ್ದೀನಿ, ಹೇಗೆ ಕಲ್ತಿದ್ದೀನಿ, ಇದೇ ಲ್ಯಾಂಗ್ವೇಜ್ ಅಕ್ವಿಸಿಷನ್. ಸೊ ದೆನ್ ದಿಸ್ ಟಿಪಿಕಲಿ ಅಕರ್ಸ್ ಇನ್ ಇನ್ಫ್ಯಾನ್ಸಿ ಆ್ಯಂಡ್ ಅರ್ಲಿ ಚೈಲ್ಡ್ಹುಡ್. ಸೊ ನಮ್ಮ ಮದರ್ ಟಂಗಲ್ಲಿ ತಗೊಂಡ್ರೆ ಲ್ಯಾಂಗ್ವೇಜ್ ಅಕ್ವಿಸಿಷನ್ ಹೇಗಾಗುತ್ತೆ ಅಂತಂದರೆ ಚೈಲ್ಡ್ಹುಡ್ಡಲ್ಲಿ ಅರ್ಲಿ ಇನ್ಫ್ಯಾನ್ಸಿಯಲ್ಲೇ ಆಗುತ್ತೆ. 2 ವರ್ಷದ ಮಗು ಮಾತಾಡೋದು ನೋಡಿದ್ದೀರಾ? ತೊದಲ್ಕೊಂಡು ತಪ್ಪಾಗಿ ಮಾತಾಡ್ತಾ ಇರುತ್ತೆ. ರಾ ಬರ್ತಾ ಇರಲ್ಲ, ಲಾ ಬರ್ತಾ ಇರಲ್ಲ, ಳಾ ಬರ್ತಾ ಇರಲ್ಲ. ತುಂಬ ಎಂಜಾಯ್ ಮಾಡುವಂಥ ಪ್ರೋಸೆಸ್ ಆ ಟೈಮ್, ಆ ಒಂದು ಡ್ಯೂರೇಷನ್ ಮಕ್ಕಳು ಲೈಫಲ್ಲಿ. ಸೊ ಹೇಗೆ ಕಲಿತಾರೆ ಅವರು? ನಾವೇನಾದರೂ ಅವ್ರಿಗೆ ಕೂತ್ಕೊಂಡು ಹೀಗೆ ಮಾಡು, ಹೀಗೆ ಹೇಳು, ಈ ಥರ ಹೇಳ್ಕೊಟ್ಟಿರ್ತೀವ? ಇಲ್ಲ ಅಲ್ವಾ? ಸೊ ಅಕರ್ಸ್ ಇನ್ ಇನ್ಫ್ಯಾನ್ಸಿ ಆ್ಯಂಡ್ ಅರ್ಲಿ ಚೈಲ್ಡ್ಹುಡ್ ಬಟ್ ಕ್ಯಾನ್ ಆಲ್ಸೋ ಹ್ಯಾಪನ್ ಎಟ್ ಎನಿ ಏಜ್. ಹಂಗಂತ ನಾವು ಇವಾಗ ಭಾಷೆ ಕಲಿಯೋಕ್ಕಾಗಲ್ಲ, ನಾವು ದೊಡ್ಡವರಾಗ್ಬಿಟ್ಟಿದ್ದೀವಿ ಅಂತ ಅನ್ಕೋಬೇಡಿ. ಅಟ್ ಎನಿ ಏಜಲ್ಲಿ, ಯಾವ ಏಜಲ್ಲಿ ಬೇಕಾದರೂ ನೀವು ಕಲಿಬೋದು. ಕಲಿಯೋಕ್ಕೆ ನೀವು ರೆಡಿ ಇರಬೇಕು. ಕೇಳಿಸ್ಕೊಳ್ಳೋಕ್ಕೆ ಮಗುವಷ್ಟೇ ಪ್ಲೇನ್ ಆಗಿ ನೀವು ರೆಡಿ ಇದ್ದೀರಾ ಅಂತಂದರೆ ಯಾವ ಭಾಷೆನ ಯಾವಾಗ ಬೇಕಾದರೂ ಖಂಡಿತವಾಗಿ 100% ಕಲಿಬೋದು. ಓಕೆನಾ?
ನಮ್ಗೆ ಇನ್ನು ಇಂಗ್ಲೀಷ್ ಕಲಿಯೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಹೆದರ್ಕೊಂಡು ಕುತ್ಕೊಬಿಡ್ಬಿಡಿ. ಡೆಫಿನೆಟ್ಲಿ ಇಂಗ್ಲೀಷ್ ಎಲ್ಲ ಯಾವ ಫ್ರೆಂಚು, ಜರ್ಮನ್ ಎಲ್ಲ ಭಾಷೆನೂ ಕಲಿಬೋದು. ಈಗಲೂ ಕಲಿತಾ ಇರೋರು ಇದ್ದಾರೆ. ಮೈಸೂರಲ್ಲಿ ಫಾರಿನ್ ಲ್ಯಾಂಗ್ವೇಜಸ್ ಅಂತಲೇ ಒಂದು ಕೋರ್ಸ್ ಇದೆ, ಸುಮಾರು ಜನ ಅಲ್ಲಿ ಕಲಿತಾ ಇದ್ದಾರೆ. ಸೊ ವೆನ್ ಲರ್ನಿಂಗ್ ಅ ನ್ಯೂ ಲ್ಯಾಂಗ್ವೇಜ್, ಯಾವ ಏಜಲ್ಲಿ ಬೇಕಾದರೂ ನೀವು ಹೊಸ ಲ್ಯಾಂಗ್ವೇಜ್ನ ಕಲಿಬೋದು. There are a few different theories on how language acquisition occurs. ಕೆಲವು ಥಿಯರಿಗಳಿದೆ ಇಂಪಾರ್ಟೆಂಟ್, ಅದು ಹೆಂಗೆ ಲ್ಯಾಂಗ್ವೇಜ್ ಅಕ್ವಿಸಿಷನ್ ಆಗುತ್ತೆ ಅನ್ನೋದಕ್ಕೆ ಒಂದಷ್ಟು ಥಿಯರಿಗಳಿದೆ. ಒನ್ ಥಿಯರಿ ಈಸ್ ಬಿಹೇವಿಯರಿಸ್ಟ್ ಥಿಯರಿ, ವೆರಿ ಇಂಪಾರ್ಟೆಂಟ್ ಥಿಯರಿ ಇದು. ಸೊ ಮೆಥಡಾಲಜಿಯಲ್ಲಿ ಇಂಪಾರ್ಟೆಂಟ್ ಆಗಿ ಬರುವಂತಹ ಇದು, ಇದ್ರ ಮೇಲೆ ಕ್ವೆಶ್ಚನ್ ಅರೈಸ್ ಆಗುತ್ತೆ. Please aware of that. Behaviorist theory, which suggests that language is learned through imitation and repetition. ಇಮಿಟೇಷನ್ ಮಾಡ್ತಾ ಮಕ್ಕಳು, ನೀವು ಯಾವುದಾದ್ರೂ ಪುಟ್ಟ ಮಕ್ಕಳನ್ನ ನೋಡಿ, ನಾವು ಮಾತಾಡ್ತಾ ಇದ್ರೆ ನಮ್ಮ ಬಾಯಿನೇ ನೋಡ್ತಾ ಇರ್ತಾರೆ. ನಾವು ಲಿಪ್ ಮೂಮೆಂಟ್ ಹೇಗೆ ಮಾಡ್ತೀವಿ, ಟಂಗ್ ಮೂಮೆಂಟ್ ಹೇಗೆ ಮಾಡ್ತೀವಿ, ಇದನ್ನೇ ನೋಡ್ತಾ ಇರ್ತಾರೆ ಮಕ್ಕಳು. ಸೊ ನನ್ನ ಮಗ ಹಾಗೆ ಮಾಡ್ತಾನೆ, ಅವನು ಯಾವಾಗಲೂ ನನ್ನ ಬಾಯಿನೇ ನೋಡ್ತಿರ್ತಾನೆ. ಸೊ ಏನಂದರೆ ನಮ್ಮ ಲಿಪ್ ಮೂಮೆಂಟ್, ಯಾವ ಲಿಪ್ ಹೇಗೆ ಮೂವ್ ಆಗುತ್ತೋ, ಟಂಗ್ ಹೇಗೆ ಮೂವ್ ಆಗುತ್ತೋ ಅದ್ರ ಮೂಲಕ ಯಾವ ಸೌಂಡ್ ಹೊರಗಡೆ ಬರುತ್ತೆ ಅನ್ನೋದನ್ನ ಅವರು ಒಂದು ಕೇಳಿಸ್ಕೊತಾ ಇರ್ತಾರೆ, ಇನ್ನೊಂದು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಸೊ ರಿಪಿಟೇಷನ್ ಮಾಡೋದ್ರ ಮೂಲಕ, ಇಮಿಟೇಷನ್ ಮಾಡೋದ್ರ ಮೂಲಕ ಭಾಷೆ ಅಕ್ವೈರ್ ಆಗುತ್ತೆ, ಅಕ್ವಿಸಿಷನ್ ಆಗತ್ತೆ ಅಂತ ಬಿಹೇವಿಯರಿಸ್ಟ್ ಥಿಯರಿ ಹೇಳುತ್ತೆ. ಅನದರ್ ಥಿಯರಿ ಈಸ್ ದ ನೇಟಿವಿಸ್ಟ್ ಥಿಯರಿ. ಇನ್ನೂ ಒಂದು ಥಿಯರಿ ಇದೆ ಬಿಹೇವಿಯರಿಸ್ಟ್ ಥಿಯರಿ ಜೊತೆಗೆ, ಅದು ನೇಟಿವಿಸ್ಟ್ ಥಿಯರಿ, ವಿಚ್ ಸಜೆಸ್ಟ್ ದ್ಯಾಟ್ ಹ್ಯೂಮನ್ಸ್ ಆರ್ ಬಯಾಲಜಿಕಲಿ predisposed to learn language and that is a natural innate ability. ಸೊ ಮಗು ಹೊಟ್ಟೆಲಿ ಇದ್ದಾಗಲೇ ಆ ಒಂದು ನ್ಯಾಚುರಲ್ ಆಗಿ ಅದಕ್ಕೆ ಆ ಒಂದು ಕೆಪಾಸಿಟಿ ಇರುತ್ತೆ. ಅದು ಇನ್ನೇಟ್ ಒಳಗಡೆಯಿಂದ ಬಂದಂತಹ ಎಬಿಲಿಟಿ, ಇಮಿಟೇಷನ್ನೋ ಏನು ರಿಪಿಟೇಷನ್ನೋ ಮಾಡಬೇಕಾಗಿಲ್ಲ ಅಂತ ನೇಟಿವಿಸ್ಟ್ ಥಿಯರಿ ಹೇಳುತ್ತೆ. ಓಕೆನಾ? ಸೊ ಲ್ಯಾಂಗ್ವೇಜ್ ಅಕ್ವಿಸಿಷನ್ ಅಂತ ಅಂದರೆ ಏನು, ನಾನು ಆಲ್ರೆಡಿ ಹೇಳಿದೆ ನಿಮಗೆ. ಅದನ್ನು ಇಟ್ಕೊಂಡು ಈಗ ಈ ಕ್ವೆಶನ್ಗೆ ಆನ್ಸರ್ ಮಾಡಿ. ಲ್ಯಾಂಗ್ವೇಜ್ ಅಕ್ವಿಸಿಷನ್ ಅಕರ್ಸ್ ಓನ್ಲಿ ವೆನ್ ದ ಚೈಲ್ಡ್ ಹ್ಯಾಸ್ ಎಕ್ಸ್ಪೋಜರ್ ಟು ದ ಲ್ಯಾಂಗ್ವೇಜ್. ಮಗುನ ಭಾಷೆಗೆ ಎಕ್ಸ್ಪೋಸ್ ಮಾಡಿದಾಗ, ಭಾಷೆನ ಅದು ಕೇಳಿಸ್ಕೊತಾ ಅಬ್ಸರ್ವ್ ಮಾಡ್ತಾ ಅದಕ್ಕೆ ಭಾಷೆ ಬರುತ್ತೆ. ಸೊ ಹಾಗಾಗಿ ಎಕ್ಸ್ಪೋಜರ್ ಟು ದ ಲ್ಯಾಂಗ್ವೇಜ್ ಇಸ್ ದ ಆನ್ಸರ್ ಟು ದಿಸ್ ಕ್ವೆಶನ್. ಓಕೆ, ಆಮ್ ಐ ಕ್ಲಿಯರ್ ಆಯ್ತಲ್ವಾ ನಿಮಗೆ? Moving on to the next question. ಏನಾದರೂ ಡೌಟ್ ಇದೆಯಾ ಗೈಸ್? So I'll move on to the next question. The aim of teacher is to, ಟೀಚರ್ದು ಏಮ್ ಏನು, ಇದು ಆಲ್ಮೋಸ್ಟ್ ಆಲ್ರೆಡಿ ಮಾತಾಡಿದ್ದೀವಿ. ಅದೇ ಥರ ಟೀಚಿಂಗ್ ಗೋಲ್ಸ್ ಏನು, ಟೀಚಿಂಗ್ ಏಮ್ಸ್ ಏನು, ಕ್ಲಾಸ್ ರೂಮ್ ಟೀಚಿಂಗ್ ಏಮ್ ಏನು ಅಂತ ಮಾತಾಡಿದ್ದೀವಲ್ಲ, ಅದೇ ಥರ ಈ ಕ್ವೆಶನ್ ಕೂಡ. ದ ಏಮ್ ಆಫ್ ಟೀಚರ್ ಈಸ್ ಟು ಹೆಲ್ಪ್ ಸ್ಟೂಡೆಂಟ್ಸ್ ಗೆಟ್ ಥ್ರೂ ಇನ್ ದ ಎಕ್ಸಾಮಿನೇಷನ್. ಎಕ್ಸಾಮಲ್ಲಿ ಪಾಸ್ ಆಗೋ ಹಾಗೆ ಮಾಡಿಬಿಡೋದು ಟೀಚರ್ದು ಏಮ. ಮೇಕ್ ಸ್ಟೂಡೆಂಟ್ಸ್ ಡಿಸಿಪ್ಲಿನ್, ಶಿಸ್ತುಬದ್ಧವಾಗಿ ಇರೋ ಹಾಗೆ ಮಕ್ಕಳನ್ನು ಬೆಳೆಸೋದು ಟೀಚರ್ದು ಗುರಿನ. ಡೆವಲಪ್ ದ ಎಬಿಲಿಟೀಸ್ ಆಫ್ ಸ್ಟೂಡೆಂಟ್ಸ್. ಸಾಮರ್ಥ್ಯ ಎಲ್ಲರೊಳಗೂ ಇದ್ದೇ ಇರುತ್ತೆ, ಪ್ರತಿ ಸ್ಟೂಡೆಂಟ್ಸ್ ಒಳಗಡೆನೂ ಇದಿರುತ್ತೆ. ಆ ಸಾಮರ್ಥ್ಯನ ಇನ್ನೂ ಜಾಸ್ತಿ ಮಾಡೋ ಹಾಗೆ ಮಾಡೋದು ಟೀಚರ್ನ ಏನು ಏಮ. ಡೆವಲಪ್ ದ ಸೋಷಿಯಲ್ ಬಿಹೇವಿಯರ್. ಮಕ್ಕಳಲ್ಲಿ ಸೊಸೈಟಿಯಲ್ಲಿ ಹೇಗಿರಬೇಕು ಅನ್ನೋ ಬಿಹೇವಿಯರ್ನ ಬೆಳೆಸೋದು ಟೀಚರ್ದು ಗುರಿನ. ಐ ಹೋಪ್ ನಿಮ್ಗೆ ಆನ್ಸರ್ ಗೊತ್ತಾಗಿದೆ ಅಂತ ಅನ್ಸುತ್ತೆ. ಫ್ಯೂ ಏನು ಏಮ್ಸ್ ಏನು ಟೀಚರ್ಸ್ದು ಅಂತ ಅಂದರೆ, ಕೆಲವು ಗುಣಗಳು ಇರಲೇಬೇಕು ಅಂತ ಹೇಳ್ತೀವಲ್ಲ, ಆ ಗುಣಗಳು ಏನೇನು ಇರಬೇಕು ಒಬ್ಬ ಟೀಚರಲ್ಲಿ, ಒಳ್ಳೆ ಟೀಚರಲ್ಲಿ ಅಂತ ಅಂದರೆ, ಟು ಇನ್ಸ್ಪೈರ್ ಆ್ಯಂಡ್ ಮೋಟಿವೇಟ್ ಸ್ಟೂಡೆಂಟ್ಸ್ ಟು ಲರ್ನ್ ಆ್ಯಂಡ್ ಸಕ್ಸೀಡ್. ಅವರನ್ನು ನೀವು ತುಂಬ ಅವರಿಗೆ ಸ್ಫೂರ್ತಿ ತುಂಬಬೇಕು, ಮೋಟಿವೇಶನ್ ಕೊಡಬೇಕು. ತುಂಬ ಮಕ್ಕಳು ಯಾವ್ಯಾವುದೋ ಬ್ಯಾಕ್ಗ್ರೌಂಡಿಂದ ಬಂದಿರ್ತಾರೆ ಅಲ್ವಾ, ಎಲ್ಲೆಲ್ಲಿಂದನೋ ಬಂದಿರ್ತಾರೆ, ಎಷ್ಟೋ ಕಷ್ಟದ ಪರಿಸ್ಥಿತಿಯಿಂದ ಬಂದಿರ್ತಾರೆ. ಅಂತಹ ಸಂದರ್ಭದಲ್ಲೂ ಕೂಡ ಅವರಲ್ಲಿ ಮೋಟಿವೇಶನ್ನ ತುಂಬಿಸಿ, ಸ್ಫೂರ್ತಿನ ತುಂಬಿಸಿ, ಓದೋದ್ರ ಕಡೆ ಅವರು ಸಕ್ಸಸ್ ಆಗೋ ಹಾಗೆ ಮಾಡಬೇಕು. ಅದು ಟೀಚರ್ನ ಇಂಪಾರ್ಟೆಂಟ್ ಆದಂತಹ ಗುಣ, ಟೀಚರ್ಗೆ ಇರಲೇಬೇಕಾದಂತಹ ಒಂದು ಗುಣ ಮತ್ತು ಗುರಿ ಕೂಡ. ಟು ಕ್ರಿಯೇಟ್ ಅ ಪಾಸಿಟಿವ್ ಆ್ಯಂಡ್ ಇನ್ಕ್ಲೂಸಿವ್ ಲರ್ನಿಂಗ್ ಎನ್ವಿರಾನ್ಮೆಂಟ್ ವೇರ್ ಆಲ್ ಸ್ಟೂಡೆಂಟ್ಸ್ ಫೀಲ್ ವ್ಯಾಲ್ಯೂಡ್ ಆ್ಯಂಡ್ ಸಪೋರ್ಟೆಡ್. ಎಲ್ಲರೂ ಒಂದೇ, ಎಲ್ಲರಿಗೂ ಇಂಪಾರ್ಟೆನ್ಸ್ ಇದೆ. ಫಸ್ಟ್ ಬೆಂಚ್ ಸ್ಟೂಡೆಂಟ್ಸೇ ಬೇರೆ, ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸೇ ಬೇರೆ, ಚೆನ್ನಾಗಿ ಓದೋರೇ ಬೇರೆ. ಚೆನ್ನಾಗಿ ಓದೋರು ಓದ್ತಾರೆ, ಓದದೇ ಇರೋರನ್ನ ಓದೋ ಹಾಗೆ ಮಾಡೋದು ನಿಮ್ಮ ಗುರಿಯಾಗಿರಬೇಕು, ಟೀಚರ್ಸ್ದು ಗುರಿಯಾಗಿರಬೇಕು. ಸೊ ಪಾಸಿಟಿವ್ ಮತ್ತು ಇನ್ಕ್ಲೂಸಿವ್, ಎಲ್ಲರೂ ಒಂದೇ, ಎಲ್ಲರನ್ನೂ ಒಳಗೊಂಡಂತೆ ಪಾಠ ಮಾಡುವ ಕೆಪಾಸಿಟಿ, ಎಲ್ಲರನ್ನೂ ಒಂದು ಅನ್ನೋ ಥರ ನೋಡೋ ಕೆಪಾಸಿಟಿ ಒಬ್ಬ ಟೀಚರ್ಗೆ ಇರಬೇಕು. ಟು ಡೆವಲಪ್ ಸ್ಟೂಡೆಂಟ್ಸ್ ಕ್ರಿಟಿಕಲ್ ಥಿಂಕಿಂಗ್, ಪ್ರಾಬ್ಲಮ್ ಸಾಲ್ವಿಂಗ್ ಆ್ಯಂಡ್ ಕಮ್ಯುನಿಕೇಷನ್ ಸ್ಕಿಲ್ಸ್. ಅದ್ರ ಜೊತೆಗೆ
ಕ್ರಿಟಿಕಲ್ ಥಿಂಕಿಂಗ್ ಆಲ್ರೆಡಿ ತುಂಬ ಸಲ ಮಾತಾಡ್ಬಿಟ್ಟಿದ್ವಿ. ಕ್ರಿಟಿಕಲ್ ಥಿಂಕಿಂಗ್ ಅಂತ ಯೋಚನೆ ಮಾಡೋ ಸಾಮರ್ಥ್ಯನ ಬೆಳೆಸಬೇಕು. ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳುವಂತಹ ಕೆಪಾಸಿಟಿ ಸ್ಟೂಡೆಂಟ್ಸಲ್ಲಿ ಬೆಳೆಸಬೇಕು ಒಬ್ಬ ಟೀಚರ್ ಆದವರು. ಜೊತೆಗೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಎಫೆಕ್ಟಿವ್ ಆಗಿ ಕಮ್ಯುನಿಕೇಟ್ ಮಾಡುವಂತಹ ಕೆಪಾಸಿಟಿ ಕೂಡ ಸ್ಟೂಡೆಂಟಲ್ಲಿ ಬಿಲ್ಡ್ ಮಾಡೋದು ಟೀಚರ್ನ ಕೆಪಾಸಿಟಿ, ಟೀಚರ್ನ ಗುರಿಯಾಗಿರಬೇಕು. ದೆನ್ ಟು ಇನ್ಸ್ಟಿಲ್ ಅ ಲವ್ ಆಫ್ ಲರ್ನಿಂಗ್ ಆ್ಯಂಡ್ ಕ್ಯೂರಿಯಾಸಿಟಿ ಇನ್ ಸ್ಟೂಡೆಂಟ್. ಓದೋದ್ರ ಬಗ್ಗೆ ಅವರಿಗೆ ಭಯ ಹುಟ್ಟಿಸ್ಬಾರ್ದು. ಅಯ್ಯೋ ನಮ್ಮ ಟೀಚರ್ ಹೊಡಿತಾರೆ ಬೈತಾರೆ ಅಂತ ಅಂದ್ಬಿಟ್ಟು ಅವರು ಹೋಮ್ವರ್ಕ್ ಮಾಡ್ಕೊಂಡು ಬರೋದೋ ಓದೋದೋ ಎಕ್ಸಾಮಲ್ಲಿ ಮಾರ್ಕ್ಸ್ ತೆಗಿಯೋದೋ ಮಾಡಬಾರ್ದು. ಅವ್ರಿಗೆ ಅದ್ರ ಮೇಲೆ ಪ್ರೀತಿ ಹುಟ್ಟೋ ಹಾಗೆ ನೀವು ಮಾಡಬೇಕು. ಅವ್ರು ಓದೋ ವಿಷಯದ ಬಗ್ಗೆ ಪ್ರೀತಿ ಹುಟ್ಟೋ ಹಾಗೆ, ಕ್ಯೂರಿಯಾಸಿಟಿ ಹುಟ್ಟೋ ಹಾಗೆ ಮಾಡೋ ಕೆಪಾಸಿಟಿ ಒಬ್ಬ ಟೀಚರ್ಗೆ ಇದೆ ಅಂತ ಆದರೆ ಹೀ ಈಸ್ ಅ ಗುಡ್ ಟೀಚರ್ ಅಂತ ಅರ್ಥ. ದೆನ್ ಆ ಗುರಿನ ಟೀಚರ್ ಆದವರು ಇಟ್ಕೊಂಡಿರಬೇಕು. ಟು ಇಂಡಿವಿಜುವಲೈಸ್ ಇನ್ಸ್ಟ್ರಕ್ಷನ್ ಆ್ಯಂಡ್ ಮೀಟ್ ದ ಡೈವರ್ಸ್ ನೀಡ್ಸ್ ಆಫ್ ಸ್ಟೂಡೆಂಟ್ಸ್. ಪ್ರತಿ ಮಕ್ಕಳಿಗೂ ಇನ್ಸ್ಟ್ರಕ್ಷನ್ಸ್ ತಲುಪ್ತಾ ಇದೆಯಾ, ನಾನು ಹೇಳ್ತಾ ಇರೋದು ಪ್ರತಿಯೊಬ್ಬರಿಗೂ ಅರ್ಥ ಆಗ್ತಾ ಇದೆಯಾ, ಮತ್ತು ಅವರ ಅಗತ್ಯತೆಗಳೇನು. ನಾನು ಆಲ್ರೆಡಿ ಹೇಳಿದ್ದೀನಿ, ಈಚ್ ಚೈಲ್ಡ್ ಇಸ್ ಯೂನಿಕ್, ಈಚ್ ಸ್ಟೂಡೆಂಟ್ ಇಸ್ ಯೂನಿಕ್. ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ಯೂನಿಕ್ನೆಸ್ ಇರುತ್ತೆ. ಪ್ರತಿಯೊಬ್ಬರು ಒಬ್ರಿಗಿಂತ ಒಬ್ಬರು ಡಿಫ್ರೆಂಟ್ ಆಗಿರ್ತಾರೆ. ಸೊ ಆ ಯೂನಿಕ್ನೆಸ್ನ ಮೀಟ್ ಮಾಡುವಂತಹ ಕೆಪಾಸಿಟಿ ಟೀಚರ್ಗೆ ಇರಬೇಕು. ಇಲ್ಲ ಅಂತಂದರೆ ಅದನ್ನು ಬೆಳೆಸ್ಕೊಳ್ಳುವ ಒಂದು ತಾಳ್ಮೆನೋ ಬೆಳೆಸ್ಕೊಳ್ಳೋ ಗುಣನೋ ಟೀಚರ್ಗೆ ಇರಬೇಕು. ದೆನ್ ಟು ಪ್ರೊವೈಡ್ ಕನ್ಸ್ಟ್ರಕ್ಟಿವ್ ಫೀಡ್ಬ್ಯಾಕ್ ಆ್ಯಂಡ್ ಸಪೋರ್ಟ್ ಫಾರ್ ದ ಸ್ಟೂಡೆಂಟ್ಸ್ ಗ್ರೋತ್ ಆ್ಯಂಡ್ ಇಂಪ್ರೂವ್ಮೆಂಟ್. ಕನ್ಸ್ಟ್ರಕ್ಟಿವ್ ಆದಂಥ ಫೀಡ್ಬ್ಯಾಕೇ ಕೊಡಬೇಕು ಟೀಚರ್ ಆದವರು. ನೀನು ಕಡಿಮೆ ಮಾರ್ಕ್ಸ್ ತೆಗೆದಿದೆಯಾ, ನೀನು ಓದಕ್ಕೆ ಲಾಯಕ್ಕಿಲ್ಲ, ಈ ಥರದ ನೆಗೆಟಿವ್ ಕಮೆಂಟ್ಸನ್ನ ಮಕ್ಕಳಿಗೆ ಹೇಳಿದೆ ಕಡಿಮೆ ತೆಗೆದಿದ್ರು ಅವನ ವೀಕ್ನೆಸ್ ಎಲ್ಲಿದೆ ಅಂತ ಅರ್ಥ ಮಾಡಿಕೊಂಡು ಅದನ್ನು ಸ್ಟ್ರೆಂಥನ್ ಮಾಡೋ ಥರ ಇರಬೇಕು. ನೀವು ಕೊಡುವಂತಹ ಫೀಡ್ಬ್ಯಾಕು ಅವರ ಪಾಸಿಟಿವಿಟಿನ ಇಂಪ್ರೂವ್ ಮಾಡೋ ಹಾಗೆ ಇರಬೇಕೇ ಹೊರತು ಇನ್ನೂ ಅವರನ್ನು ಇನ್ಫೀರಿಯಾರಿಟಿಗೋ, ಅಯ್ಯೋ ನನ್ನ ಕೈಲಿ ಏನೂ ಆಗಲ್ಲ, ನನ್ನ ಕೈಲಿ ಸ್ಕೋರ್ ಮಾಡೋಕ್ಕಾಗಲ್ಲ, ಓದೋಕ್ಕಾಗಲ್ಲ ಅನ್ನುವಂತಹ ನೆಗೆಟಿವಿಟಿಗೆ ತಳ್ಳೋ ಹಾಗೆ ಒಬ್ಬ ಟೀಚರ್ ಮಾಡಬಾರ್ದು. ದೆನ್ ಟು ಫಾಸ್ಟರ್ ಅ ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಇಂಡಿಪೆಂಡೆನ್ಸ್ ಇನ್ ಸ್ಟೂಡೆಂಟ್ಸ್. ಇಂಡಿಪೆಂಡೆನ್ಸಿ, ಸ್ವಾತಂತ್ರ್ಯತೆನ ಅವರಲ್ಲಿ ಬೆಳೆಸಬೇಕು. ಇಂಡಿಪೆಂಡೆಂಟ್ ಆಗಿ ಅವ್ರವ್ರ ಕೆಲಸಗಳನ್ನ ಅವ್ರು ಮಾಡ್ಕೋಬೇಕು. ರೆಸ್ಪಾನ್ಸಿಬಿಲಿಟಿನೂ ಕೂಡ ಅವರಲ್ಲಿ ಬೆಳೆಸೋ ಕೆಲಸನ ಟೀಚರ್ ಮಾಡಬೇಕು. ಸೊ ಇವಾಗ ಅಷ್ಟೆಲ್ಲ ಹೇಳಿದೆ. ಈಗ ಈ ಆಪ್ಷನ್ಸಲ್ಲಿ ನಿಮ್ಗೆ ಯಾವುದು ಕರೆಕ್ಟ್ ಅನಿಸುತ್ತೆ? ದ ಏಮ್ ಆಫ್ ಅ ಟೀಚರ್ ಈಸ್ ಟು ಡೆವಲಪ್ ದ ಎಬಿಲಿಟೀಸ್ ಆಫ್ ಸ್ಟೂಡೆಂಟ್ಸ್. ಅವರ ಸಾಮರ್ಥ್ಯನ ಬೆಳವಣಿಗೆ ಮಾಡೋದು ಟೀಚರ್ನ ಮೇನ್ ಏಮ್ ಆಗಿರ್ಬೇಕು. ಅವ್ರ ಸಾಮರ್ಥ್ಯನ ಬೆಳೆಸ್ತಾ ಇದ್ದಾಗೆ ಅವ್ರು ಖಂಡಿತ ಎಕ್ಸಾಮಲ್ಲಿ ಪಾಸ್ ಆಗ್ತಾರೆ, ಎಕ್ಸಾಮಲ್ಲಿ ಗೆಲ್ತಾರೆ, ಅವರ ಸೋಷಿಯಲ್ ಬಿಹೇವಿಯರ್ ಇಂಪ್ರೂವ್ ಆಗುತ್ತೆ. ಎಬಿಲಿಟಿ ಸಾಮರ್ಥ್ಯ ಬೆಳೀತಾ ಇದ್ದಾಗ ಹಾಗೆ ಅಲ್ವಾ? ಸೊ ಎಬಿಲಿಟಿನ ಬೆಳೆಸೋ ಕೆಲಸ ಟೀಚರ್ ಮಾಡಿದ್ರೆ ಇನ್ನೆಲ್ಲ ತಾನಾಗಿ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಕ್ವೆಶ್ಚನ್. So the objective of education is to implement all the abilities of children to the maximum possible extent. This indicates that. So education the objective ಹೇಳ್ತಾ ಇದ್ದಾರೆ. ಏನು education the objective? Implement all the abilities of children to the maximum possible extent. ಸೊ ಆಲ್ರೆಡಿ ಮಕ್ಕಳಿಗೆ ಎಬಿಲಿಟಿ ಸಾಮರ್ಥ್ಯ ಇದೆ, ಆ ಸಾಮರ್ಥ್ಯನ ಇನ್ನೂ ಮ್ಯಾಕ್ಸಿಮಮ್ ಎಷ್ಟಾಗುತ್ತೆ ಅಷ್ಟು ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ಗೆ ತಗೊಂಡು ಹೋಗೋದು ಎಜುಕೇಷನ್ದು ಆಬ್ಜೆಕ್ಟಿವ್ ಅಂತ ಹೇಳ್ತಾ ಇದ್ದಾರೆ. ಇದು ಏನನ್ನ ಹೇಳುತ್ತೆ? ಈ ಆಬ್ಜೆಕ್ಟಿವ್ ಏನದ್ರ ಬಗ್ಗೆ ಹೇಳ್ತಾ ಇದೆ ಅನ್ನೋದು ಕ್ವೆಶ್ಚನ್. ದ ಟೀಚರ್ ಆ್ಯಂಡ್ ಪೇರೆಂಟ್ ಶುಡ್ ನೋ ಹೌ ಏಬಲ್ ದ ಚಿಲ್ಡ್ರನ್ ಆರ್ ಹೌ ಮಚ್ ಕೆಪೇಬಲ್ ದೇ ಆರ್. ಟೀಚರ್ ಮತ್ತು ಪೇರೆಂಟ್ಸು ಮಕ್ಕಳು ಎಷ್ಟು ಕೆಪೇಬಲ್ ಆಗಿದ್ದಾರೆ, ಅವ್ರಿಗೆ ಎಷ್ಟು ಕೆಪಾಸಿಟಿ ಇದೆ ಅಂತ ತಿಳ್ಕೊಳ್ಳೋದು ಹೇಳ್ತಾ ಇದೆಯಾ ಈ ಆಬ್ಜೆಕ್ಟಿವ್? ಅಥವಾ ದೇ ಶುಡ್ ಬಿ ಗಿವನ್ ಗುಡ್ ಆಪರ್ಚುನಿಟೀಸ್ ಆ್ಯಂಡ್ ಅ ಕಂಡಕ್ಟಿವ್ ಎನ್ವಿರಾನ್ಮೆಂಟ್ ವಿಚ್ ಆರ್ ಹೆಲ್ಪ್ಫುಲ್ ಇನ್ ದೇರ್ ಡೆವಲಪ್ಮೆಂಟ್ ಟು ದ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್. ಸೊ ಟೀಚರ್ಸು ಮಕ್ಕಳಿಗೆ ಗುಡ್ ಆಪರ್ಚುನಿಟೀಸ್ನ ಕೊಡಬೇಕು, ಜೊತೆಗೆ ಒಳ್ಳೆ ಎನ್ವಿರಾನ್ಮೆಂಟ್ನ ಕ್ರಿಯೇಟ್ ಮಾಡಿ ಕೊಡಬೇಕು. ವಿಚ್ ಆರ್ ಹೆಲ್ಪ್ಫುಲ್ ಇನ್ ದೇರ್ ಡೆವಲಪ್ಮೆಂಟ್, ಅದು ಅವರ ಡೆವಲಪ್ಮೆಂಟಿಗೆ ಅವರ ಸಾಮರ್ಥ್ಯವನ್ನು ವೃದ್ಧಿಸಿಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಈ ಆಬ್ಜೆಕ್ಟಿವ್ ಹೇಳ್ತಾ ಇದೆಯಾ? ಅಥವಾ ಇಟ್ ಈಸ್ ಇಂಪಾರ್ಟೆಂಟ್ ದ್ಯಾಟ್ ದೇರ್ ಕ್ಯಾರೆಕ್ಟರ್ ಈಸ್ ಹೆಲ್ಪ್ಫುಲ್, ಪರ್ಸುವೇಸಿವ್ ಆ್ಯಂಡ್ ಸಿಂಪಥೆಟಿಕ್. ಸೊ ಕ್ಯಾರೆಕ್ಟರು ಹೆಲ್ಪ್ಫುಲ್ ಆಗಿ ಪರ್ಸುವೇಸಿವ್ ಆಗಿ ಇರಬೇಕು, ಅದು ಇಂಪಾರ್ಟೆಂಟ್ ಅಂತ ಈ ಆಬ್ಜೆಕ್ಟಿವ್ ಹೇಳ್ತಾ ಇದೆಯಾ? ದ ಟೀಚರ್ ಆ್ಯಂಡ್ ಪೇರೆಂಟ್ಸ್ ಪ್ರೊವೈಡ್ ಬುಕ್ ವಿಚ್ ಆರ್ ಯೂಸ್ಫುಲ್. ದ ಟೀಚರ್ ಮತ್ತು ಪೇರೆಂಟ್ಸು ಯೂಸ್ಫುಲ್ ಆಗುವಂತಹ ಬುಕ್ಕನ್ನ ಪ್ರೊವೈಡ್ ಮಾಡಬೇಕು ಅಂತ ಈ ಆಬ್ಜೆಕ್ಟಿವ್ ಹೇಳ್ತಾ ಇದೆಯಾ? ಏನು ಹೇಳ್ತಾ ಇದೆ ಇದು? ಕ್ಯಾನ್ ಯು ಗೆಸ್? ಸೊ ಇನ್ನೊಂದ್ಸಲ ಓದ್ಕೊಳ್ಳಿ.
The objective of education is to implement all the abilities of children to the maximum possible extent. ಸೊ ಸಾಮರ್ಥ್ಯನ ಬೆಳೆಸಬೇಕು ಅಂತ ಅಂದರೆ ಫುಲ್ ಎಕ್ಸ್ಟೆಂಟಲ್ಲಿ ಬೆಳೆಸಬೇಕು ಅಂತಂದರೆ ಏನು ಮಾಡಬೇಕು, ಮಕ್ಕಳಿಗೆ ದೆ ಶುಡ್ ಬಿ ಗಿವನ್ ಗುಡ್ ಆಪರ್ಚುನಿಟೀಸ್. ಅವರಿಗೆ ಗುಡ್ ಆಪರ್ಚುನಿಟೀಸ್ ಕೊಡಿದಾಗ ಸಾಮರ್ಥ್ಯ ಬೆಳವಣಿಗೆ ಆಗುತ್ತೆ, ಬೆಳೆಯುತ್ತೆ, ಇನ್ನೂ ಜಾಸ್ತಿ ಆಗುತ್ತೆ. ಆಪರ್ಚುನಿಟೀಸೇ ಕೊಡಲಿಲ್ಲ ಅಂತಂದರೆ ಅಲ್ಲಿಗೆ ನಿಂತು ಹೋಗುತ್ತೆ. ಕಂಡಕ್ಟಿವ್ ಕಂಡ್ಯೂಸಿವ್ ಎನ್ವಿರಾನ್ಮೆಂಟ್ ಕೊಡಬೇಕು, ಜೊತೆಗೆ ವಿಚ್ ಆರ್ ಹೆಲ್ಪ್ಫುಲ್ ಇನ್ ದೇರ್ ಡೆವಲಪ್ಮೆಂಟ್ ಟು ದ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್. ಸೊ ಗುಡ್ ಆಪರ್ಚುನಿಟಿನ, ಒಳ್ಳೆ ಎನ್ವಿರಾನ್ಮೆಂಟ್ನ ಕ್ರಿಯೇಟ್ ಮಾಡಿಕೊಡೋದ್ರ ಮೂಲಕ ಅವರ ಎಬಿಲಿಟಿ ಇನ್ನೂ ಎಕ್ಸ್ಟೆಂಡ್ ಆಗ್ತಾ ಹೋಗುತ್ತೆ, ಇನ್ನೂ ಡೆವಲಪ್ ಆಗ್ತಾ ಹೋಗುತ್ತೆ. ಸೊ ಆನ್ಸರ್ ಟು ದಿಸ್ ಕ್ವೆಶನ್ ಇಸ್ ಆಪ್ಷನ್ 2, ಇಸಂಟ್ ಇಟ್? ಹೌದಲ್ವಾ? ಆಪ್ಷನ್ 2 ಇದಕ್ಕೆ ಆನ್ಸರ್ ಆಗುತ್ತೆ. Last question of the session. Ide last. What I like about teaching is that it is. So guess yourself as a teacher. ನೀವು ಆಲ್ರೆಡಿ ಸುಮಾರು ಜನ ಟೀಚರ್ಸೇ ಇದ್ದೀರಾ ಇಲ್ಲಿ. ನೀವು ಟೀಚರ್ ಆಗಿ ವಾಟ್ ಐ ಲೈಕ್ ಅಬೌಟ್ ಟೀಚಿಂಗ್, ನಿಮಗೆ ಟೀಚಿಂಗ್ ಬಗ್ಗೆ ಯಾವ್ದು ಇಷ್ಟ ಅಂತ ಯೋಚನೆ ಮಾಡಿ. ನಿಮಗೆ ಇಷ್ಟ ಆದ್ರೂ ಇದರಲ್ಲಿ ಮೋಸ್ಟ್ ಪ್ರಾಪರ್ ಆಗಿರೋದನ್ನ ನೀವು ಸೆಲೆಕ್ಟ್ ಮಾಡಲೇಬೇಕಾಗತ್ತೆ. ಮೋಸ್ಟ್ ಪೀಸ್ಫುಲ್ ಜಾಬ್. ಸೊ ನಿಮಗೆ ಇರ್ಬೋದು ಇದು ತುಂಬ ಪೀಸ್ಫುಲ್ ಜಾಬ್ ಅನ್ನೋದಕ್ಕೆ ನಿಮಗೆ ಈ ಜಾಬ್ ಇಷ್ಟ ಆಗಿರ್ಬೋದು. ಅದು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ನೀವೆಲ್ಲ ಸೆಲೆಕ್ಟ್ ಮಾಡಬಾರ್ದು, ಯಾವುದು ಕರೆಕ್ಟ್ ಅದೇ ಸೆಲೆಕ್ಟ್ ಮಾಡಬೇಕು. ಮೋಸ್ಟ್ ಲುಕ್ರೇಟಿವ್ ಜಾಬ್ ಬಿಕಾಸ್ ಆಫ್ ದ ಸ್ಕೋಪ್ ಫಾರ್ ಪ್ರೈವೇಟ್ ಟ್ಯೂಷನ್. ಲುಕ್ರೇಟಿವ್ ಅಂತಂದರೆ ತುಂಬ ಲಾಭದಾಯಕವಾದ ಜಾಬ್ ಇದು ಅನ್ನೋ ಕಾರಣಕ್ಕೆ. ಮತ್ತು ಪ್ರೈವೇಟ್ ಟ್ಯೂಷನ್ಗಳಲ್ಲಿ ಕೂಡ ನಮ್ಮನ್ನು ಟೀಚಿಂಗ್ ಇದಾಗಿ ತಗೋತಾರೆ, ನಮ್ಗೆ ಸಾಕಷ್ಟು ಲಾಭ ಮಾಡ್ಬೋದು ಅನ್ನೋ ಕಾರಣಕ್ಕೆ ಟೀಚಿಂಗ್ ಜಾಬು ಇಷ್ಟನ. ಮೋಸ್ಟ್ ಚಾಲೆಂಜಿಂಗ್ ಜಾಬ್ ಅನ್ನೋ ಕಾರಣಕ್ಕೆ ರೆಸಾರ್ಟ್ ಆಫ್ even the least competent persona. Resort of even the least competent persona. Can you guess which is the answer? Most peaceful job. ಹೌದು, ಹಾಗಂತ ಅದೇ ಅಲ್ಲ. ಮೋಸ್ಟ್ ಆ್ಯಕ್ಚುಲಿ ಲುಕ್ರೇಟಿವ್, ಲಾಭದಾಯಕ ಅನ್ನೋದಕ್ಕೆ ನೀವು ಇದನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀರಾ ಅಂತಂದರೆ ನೀವು ಟೀಚರ್ ಆಗೋದಕ್ಕೆ ಯು ಆರ್ ನಾಟ್ ದ ರೈಟ್ ಪರ್ಸನ್ ಅಂತ ಹೇಳ್ಬೋದು. ಆದರೆ ಇದು ತುಂಬ ಮೋಸ್ಟ್ ಚಾಲೆಂಜಿಂಗ್ ಜಾಬ್ ಅನ್ನೋದು ಇಂಪಾರ್ಟೆಂಟ್. ಹೌದಲ್ವಾ? ಚಾಲೆಂಜಿಂಗ್ ಜಾಬ್ ಅಲ್ವಾ? ಯಾವ್ಯಾವುದೋ ಬ್ಯಾಕ್ಗ್ರೌಂಡಿಂದ ಬಂದಿರೋ ಮಕ್ಕಳು ಇರ್ತಾರೆ, ಎಲ್ಲರ ನೀಡನ್ನು ಅರ್ಥ ಮಾಡಿಕೊಂಡು ಎಲ್ಲರ ನೀಡಿಗೆ ರೆಸ್ಪಾನ್ಸ್ ಮಾಡೋದಿದೆಯಲ್ಲ, ಇಟ್ ಈಸ್ ರಿಯಲಿ ಅ ವಂಡರ್ಫುಲ್ ಜಾಬ್, ಇಸ್ಂಟ್ ಇಟ್? ತುಂಬ ವಂಡರ್ಫುಲ್ ಜಾಬ್ ಟೀಚಿಂಗ್ ಅಂತ ನಿಮ್ಗೆ ಅನ್ಸಲ್ವಾ? ಎಷ್ಟೆಷ್ಟೋ ಮಕ್ಕಳು ಮುಂದೆ ಏನೇನೋ ಆಗುವಂಥವ್ರು, ದೇಶದ ಫ್ಯೂಚರ್ ಅವ್ರನ್ನ ನಾವು ಬೆಳೆಸ್ತಾ ಇದ್ದೀವಿ, ಅವ್ರನ್ನ ನಾವು ಎಜುಕೇಟ್ ಮಾಡ್ತಾ ಇದ್ದೀವಿ ಅಂತಂದರೆ ಇದು ಚಾಲೆಂಜಿಂಗ್ ಜಾಬ್ ಕೂಡ ಹೌದು, ತುಂಬ ಗ್ರೇಟ್ ಜಾಬ್ ಕೂಡ ಹೌದು. ಹೌದಲ್ವಾ? ಹೌದು ಅಂತ ಅನ್ಕೊತೀನಿ. ಐ ಹೋಪ್ ದಿಸ್ ಕ್ಲಾಸ್ ಇಸ್ ಹೆಲ್ಪ್ಫುಲ್ ಟು ಯು. ನಿಮಗೆ ಈ ಕ್ಲಾಸ್ ಹೆಲ್ಪ್ಫುಲ್ ಆಯಿತು ಅಂತ ಅನ್ಕೊತೀನಿ. ಮತ್ತೆ ಇನ್ನೊಂದ್ಸಲ ಇವತ್ತಿಂದ ಕರ್ನಾಟಕ ಆ್ಯಪ್ ಅಲ್ಲಿ ಪ್ಲಸ್ ಕ್ಲಾಸ್ಗಳು ಶುರುವಾಗ್ತಾ ಇದೆ. 6 ಗಂಟೆಯಿಂದ ಶುರುವಾಗುತ್ತೆ. ಸಾಕಷ್ಟು ಜನ ಸಬ್ಸ್ಕ್ರೈಬ್ ಆಗಿದ್ದೀರಾ. ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಕ್ಲಾಸ್ಗಳನ್ನ ಕರೆಕ್ಟಾಗಿ ಅಟೆಂಡ್ ಮಾಡೋದ್ರ ಮೂಲಕ ನಿಮ್ಮ ನಾಲೆಜ್ನ ಇಂಪ್ರೂವ್ ಮಾಡ್ಕೊಳ್ಳಿ, ಎಕ್ಸಾಮಿಗೆ ಚೆನ್ನಾಗಿ ಪ್ರಿಪೇರ್ ಆಗಿ. Thank you for listening to me. Let's meet tomorrow morning at 7 to 8:30 in Karnataka Academy app. Karnataka Academy app ಅಲ್ಲಿ ನಾಳೆ ಬೆಳಿಗ್ಗೆ 7 ರಿಂದ 8:30 ತನಕ ನಾನು ಕ್ಲಾಸ್ ತಗೊತೀನಿ. GPSTR ಮತ್ತು HSTR ಇಬ್ಬರಿಗೂ ಆಗೋ ಥರ ಕಾಂಪ್ರಹೆನ್ಷನ್ ಕ್ಲಾಸ್ಗಳಿಂದ ನಾನು ನಾಳೆ ಕ್ಲಾಸ್ಗಳನ್ನ ಶುರು ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.